ಈಗಾಗಲೇ ತಮ್ಮೆಲ್ಲರ ಗಮನಕ್ಕೆ ಬಂದಿರುವಂತೆ 16ನೇ ಕರ್ನಾಟಕ ವಿಧಾನಸಭೆಯ 7ನೇ ಅಧಿವೇಶನವು ದಿನಾಂಕ 11ನೇ ಆಗಸ್ಟ್ನಿಂದ 22 ಆಗಸ್ಟ್ವರೆಗೆ ಒಟ್ಟು 9 ದಿವಸಗಳ ಕಾಲ ಸುಮಾರು 70 ಗಂಟೆ 2 ನಿಮಿಷ ಕಾಲ ಕಾರ್ಯಕಲಾಪ ನಡೆದಿದೆ. ನಾನು ಇದೊಂದು ಅತ್ಯಂತ ಯಶಸ್ವಿಯ ಕಾರ್ಯಕಲಾಪ ಅಂತ ನನಗೆ ಅತ್ಯಂತ ಸಂತೋಷ ಇದೆ. ಇದಕ್ಕಾಗಿ ನಾನು ಸರ್ಕಾರವನ್ನು, ಪ್ರತಿಪಕ್ಷದ ನಾಯಕರನ್ನು, ಸದಸ್ಯರನ್ನು, ಎಲ್ಲ ಸದಸ್ಯರುಗಳನ್ನು ನಾನು ಅವ್ರನ್ನ ಕೃತಜ್ಞತೆ ಸಲ್ಲಿಸಿ ಅಭಿನಂದಿಸಿ, ಮತ್ತು ತಮ್ಮ ಮಾಧ್ಯಮ ಮಿತ್ರದವರಿಗೆ ಕೂಡ ನನ್ನ ವಿಶೇಷವಾದ ಕೃತಜ್ಞತೆ ಸಲ್ಲಿಸಿ, ಅಧಿಕಾರಿ ವರ್ಗದವರು ಕೂಡ ನಾನು ಅವರ ಸಹಕಾರ ಕೂಡ ಗಮನಿಸಿ. ಯಾಕಂತ ಹೇಳಿದರೆ ನಾವು ರಾತ್ರಿ 11, 1 ಗಂಟೆ 2 ಗಂಟೆ ತನಕ ಆದರೂ ಕೂಡ ಎಲ್ಲ ಅಧಿಕಾರಿಗಳು ಕೂಡ ಇದ್ದರು, ನಮ್ಮ ಇಲಾಖೆ ಅಧಿಕಾರಿಗಳು ಇದ್ದರು. ಅದೇ ರೀತಿ ತಾವು ಕೂಡ ಅದರ ಮೇಲೆ ಕಾದು ಕೂತ್ಕೊಂಡಿದ್ದೀರಿ. ಸೊ ಇದೆಲ್ಲ ಎಲ್ಲ ಒಟ್ಟು ಸೇರಿ ಆ ಸಮಸ್ಯೆ ಕೆಲವೊಂದು ಸಮಸ್ಯೆ ಇರ್ಬೋದು. ಆ ಸಮಸ್ಯೆನ ನಾವು ಒಟ್ಟಾಗಿ ಒಂದು ಟೀಮ್ ವರ್ಕ್ ಆಗಿ ಮಾಡಿದ ಕಾರಣ ಸಮರ್ಪಕವಾದ ಕಾರ್ಯಕಲಾಪ ಆಗಿ ಅದು ಇಡೀ ಎಲ್ಲ ಸದಸ್ಯರಿಗೂ ಕೂಡ ಗೌರವ, ವಿಧಾನಸಭೆಗೂ ಕೂಡ ಒಂದು ಗೌರವ, ಒಂದು ಜನರ ಮಧ್ಯೆ ಸಿಕ್ಕಿದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಅಧಿವೇಶನದಲ್ಲಿ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ 39 ಬಿಲ್ಗಳು ಇವತ್ತು ಚರ್ಚೆ ಆಯಿತು. 39 ಬಿಲ್, ಎಲ್ಲ ಬಿಲ್ಲು ಕೂಡ ಸಂಪೂರ್ಣವಾಗಿ ಚರ್ಚೆಯಾಗಿಯೇ ಇವತ್ತು ಅದರಲ್ಲಿ 37 ಪಾಸಾಯಿತು. 2 ನಾವು ಜಾಯಿಂಟ್ ಸ್ಟೇಟ್ ಕಮಿಟಿಗೆ, ವಿಧಾನಸಭೆಯ ಸ್ಟೇಟ್ ಕಮಿಟಿಗೆ ನಾವು ಅದನ್ನು ವಹಿಸಿದ್ದೇವೆ. ಒಂದು ಜನಸಂದಣಿ ಬಿಲ್, 2ನೇದು ರೆವಿನ್ಯೂ ಬಿಲ್. ಬೇರೆ ಎಲ್ಲ ಬಿಲ್ಗಳು ಕೂಡ ಸಮರ್ಪಕವಾಗಿ ಚರ್ಚೆ ಆಗಿದೆ. ಎಲ್ಲ ಸದಸ್ಯರು ಕೂಡ ಅವಕಾಶ ಸಿಕ್ಕಿದೆ. ಹಿಂದೆ ಯಾವ ಮಾತಿತ್ತು ಅಂತ ಹೇಳಿದರೆ, ಚರ್ಚೆ ಇಲ್ಲದೆ ಬಿಲ್ಲು ಪಾಸ್ ಆಗ್ತದೆ, ಸದಸ್ಯರಿಗೆ ಆಸಕ್ತಿ ಇರುವುದಿಲ್ಲ, ಅಥವಾ ಬಿಲ್ಲಲ್ಲಿದ್ದಾಗ ಬಿಲ್ಲು ಪಾಸ್ ಆಗ್ತದೆ, ಈ ರೀತಿಯೊಂದು ಅಪವಾದ ಕೂಡ ಮುಂಚೆಲ್ಲೂ ಕೂಡ ಇತ್ತು ಜನರ ಅಭಿಪ್ರಾಯ. ಅದು ಕೂಡ ಇವತ್ತು ಆ ಒಂದು ಇದ್ದಂಥ ಆ ಕಪ್ಪು ಚುಕ್ಕಿಯೂ ಕೂಡ ಬಹುಶಃ ಈ ಒಂದು ಅಧಿವೇಶನ ಇವತ್ತು ಹೋಗಲಾಡಿಸಿದ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. 39 ಬಿಲ್ಗಳಲ್ಲಿ ಪ್ರಮುಖವಾಗಿ ಬೇರೆ ಬೇರೆ ಹಲವಾರು ಬಿಲ್ಗಳಿದೆ. ಆ ಬಿಲ್ಗಳ ಲಿಸ್ಟ್ ಕಾಪಿ ಕೂಡ ನಾವು ಇವತ್ತು ಕೊಡ್ತೇವೆ. ಅದರ ಜೊತೆಯಲ್ಲಿ ಬಹುಶಃ ನಾವು ಈ ಅಧಿವೇಶನದಲ್ಲಿ ಹಿಂದೆ 18 ಜನ ಯಾರು ನಾವು ಸಸ್ಪೆಂಡ್ ಮಾಡಿದ್ದೇವ ಅವ್ರು ಕೂಡ ನಾವಿವತ್ತು ವಿಡ್ರಾ ಮಾಡುವಂತಹ ಆ ಒಂದು ನಿರ್ಣಯ ಕೂಡ ನಾವಿದು ಕೈಗೊಂಡಿದ್ದೇವೆ. ನಮ್ಮ ವಿವಿಧ ಸ್ಥಾಯಿ ಸಮಿತಿಗಳಿಗೆ ಇನ್ನು ಸದಸ್ಯರ ನೇಮಕಾತಿ ಇದೆ, ಅಧ್ಯಕ್ಷರ ಮತ್ತು ಸಮಾಜದ ನೇಮಕಾತಿ. ಅದರ ಜವಾಬ್ದಾರಿಯನ್ನು ಕೂಡ ಸಭೆ ಇವತ್ತು ಆ ಒಂದು ಅಧಿಕಾರವನ್ನು ಬಹುಶಃ ನಮ್ಮ ಸ್ಪೀಕರಿಗೆ ಇವತ್ತು ಕೊಟ್ಟಿದೆ. ಯಾವುದೆಲ್ಲ ಪೇಪರ್ ಮಂಡನೆ ಮಾಡಬೇಕಿತ್ತ ಬಹುತೇಕ ಎಲ್ಲ ಪೇಪರ್ ಕೂಡ ಇವತ್ತು ಮಂಡನೆ ಆಗಿದೆ. ಅದೇ ರೀತಿ ನಮ್ಮ ಲಾಸ್ಟ್ ಸೆಷನಲ್ಲಿ ನಾವು ಅಪ್ರೂವ್ ಮಾಡಿ ಕಳಿಸಿದಂಥ ಬಿಲ್ ಒಂದು ರಿಜೆಕ್ಟ್ ಆಗಿತ್ತು, ಕರ್ನಾಟಕ ಸಂವಾದ ಸಹಕಾರ ತಿದ್ದುಪಡಿ ವಿಧೇಯಕ. ಇದನ್ನು ಕೂಡ ಮತ್ತೆ ಚರ್ಚಿಸಿ ಮತ್ತೆ ಅದನ್ನು ನಾವು ಇವತ್ತು ಪಾಸ್ ಮಾಡಿದ್ದೇವೆ. 60ರ ಅಡಿಯಲ್ಲಿ 3 ನಿಲುವಳಿ ಸೂಚನೆ ಕೊಟ್ಟದ್ದನ್ನು ನಾವು ಇವತ್ತು 69ಕ್ಕೆ ಪರಿವರ್ತಿಸಿ ಆ 3 ಮತ್ತು ಒಟ್ಟು 7 ಸೂಚನೆ ನಿಯಮ ಅಡಿಯಲ್ಲಿ 69ರ ಅಡಿಯಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಆ ನಿಲುವಳಿ ಸೂಚನೆ ಕೊಟ್ಟೊಂದು 3 ಮತ್ತು ಅಡಿಷನಲ್ ಕೂಡ ಸದಸ್ಯರು ಕೂಡ ಸೇರಿಸಿಕೊಂಡು ಬಹುಶಃ ನಾವು 69 ನಾವು ಚರ್ಚೆ ಮಾಡಿದ್ದೇವೆ. 69 ಚರ್ಚೆ ಮಾಡೋ ಕೂಡ ಯಾರಿಗೆಲ್ಲ ಸದಸ್ಯರಿಗೆ ಮಾತಾಡಲಿಕ್ಕೆ ಬೇಕು ಎಲ್ಲ ಸದಸ್ಯರ ಅವಕಾಶ ಕೂಡ ನಾವಿವತ್ತು ಕೊಟ್ಟಿದ್ದೇವೆ. ಯಾಕಂತೇಳಿ ಈ ಅಧಿವೇಶನದಲ್ಲಿ ಯಾವುದೇ ಒಬ್ಬ ಸದಸ್ಯ, ಅದು ಯಾವುದೇ ಪಕ್ಷದವನು, ನನಗೆ ಮಾತಾಡಲಿಕ್ಕೆ ಬೇಕಿತ್ತು, ನನಗೆ ಅವಕಾಶ ಕೊಡಲಿಲ್ಲ ಅಂತ ಯಾವುದೇ ಒಂದು ವಿಚಾರ ಕೂಡ ಇಲ್ಲ. ಯಾರೆಲ್ಲ ಕೈ ಎತ್ತಿದ್ದಾರೆ, ನಮಗೆ ಸಮಯಾವಕಾಶ ಕಡಿಮೆ ಇದ್ದರೂ ಕೂಡ 9 ದಿವಸ ಆಗಿದ್ದರೂ ಕೂಡ ಎಲ್ಲರಿಗೂ ಕೂಡ ಇವತ್ತು ಅದರ ಅವಕಾಶ ನಾವಿವತ್ತು ಮಾಡಿಟ್ಟು ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ನಮ್ಮ ಶಾಲಾ ಕಾಲೇಜು ನಮ್ಮ ಪ್ರಮುಖವಾದ ದೊಡ್ಡ ಬೇಡಿಕೆ ಇತ್ತು. ಆ ಸರ್ಕಾರಿ ಶಾಲಾ ಕಾಲೇಜುಗಳ ಅಭಿವೃದ್ಧಿ ಬಗ್ಗೆ ಒಂದು ಚರ್ಚೆ ನಾವು ಪ್ರಾರಂಭ ಮಾಡಿದ್ದು, ಅದೊಂದು ಪ್ರಸ್ತಾವನೆ ಆಗಿದೆ. ಅದನ್ನು ಮುಂದಿನ ಅಧಿವೇಶನದಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ. ಅದೇ ರೀತಿ ಅರ್ಜಿಗಳು 35 ಅರ್ಜಿಗಳನ್ನು ಕೂಡ ಸದನಕ್ಕೆ ಸಲ್ಲಿಸಲಾಗಿದೆ. ಇವತ್ತು ಪ್ರಶ್ನೆಗಳಲ್ಲಿ ಒಟ್ಟು 2306 ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದ್ದು
ಈ ಪೈಕಿ 2199 ಪ್ರಶ್ನೆಗಳು ಅಂಗೀಕೃತವಾಗಿದೆ. ಸದನದ ಉತ್ತರಿಸಬೇಕಾದ 131 ಪ್ರಶ್ನೆಗಳ ಪೈಕಿ 128 ಪ್ರಶ್ನೆಗಳಿಗೆ ಹಾಗೂ ಲಿಖಿತ ಮೂಲಕ ಉತ್ತರಿಸುವಂಥ 2064 ಪ್ರಶ್ನೆಗಳ ಪೈಕಿ 1662 ಪ್ರಶ್ನೆಗಳಿಗೆ ಉತ್ತರಗಳನ್ನು ಸ್ವೀಕರಿಸಲಾಗಿದೆ. ಇನ್ನು ಯಾವುದು ಬಹುಶಃ ಒಂದು 8 ಲಿಖಿತವಾದ ಪ್ರಶ್ನೆ ಮತ್ತು ಸುಮಾರು ನಮ್ಮ 600 ಅಥವಾ 400 ಚಿಲ್ಲರೆ ಇವತ್ತು ನಮ್ಮ ಅನ್ಸ್ಟಾರ್ಡ್ ಕ್ವಶನ್ಗೆ ನಾವು ಉತ್ತರ ಬರಬೇಕಾ, ಯಾವುದು ಉತ್ತರ ಕೊಡಲಿಲ್ಲ. ಅದಕ್ಕೆ ನಾವು ಕಳೆದ ಅಧಿವೇಶನ ನಾವು ಮಾಡಿದ್ದೇವೆ. ಡೆಪ್ಯೂಟಿ ಸ್ಪೀಕರ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಇದೆ. ಆ ಕಮಿಟಿಗೆ ಅರ್ಜಿ ಕೊಟ್ಟರೆ ಶಾಸಕರು ನಾವು ಕೂಡ ವರದಿ ಸಲ್ಲಿಸ್ತೇವೆ ಆ ಕಮಿಟಿಗೆ ಇಷ್ಟು ಜನ ಬಾಕಿ ಇದೆ ಅಂತೇಳಿ. ಅದಕ್ಕೆ ಕರೆಸಿಕೊಂಡು ನಿಗದಿತ ಆದಷ್ಟು ಬೇಗನೆ ಆ ಕೊಡುವಂಥ ಉತ್ತರನೆಲ್ಲ ಇವತ್ತು ಕೊಡಲಿಕ್ಕೆ ಕ್ರಮ ಕೈಗೊಳ್ಳಲಾಗುವುದು. ಇಂದಿನ ಅಧಿವೇಶನ ಏನು ಬಾಕಿ ಇತ್ತು ಆದರೆ ಶೇಕಡ 75% ಆ ಉತ್ತರ ಕೊಡಿಸುವಂಥ ಕೆಲಸವನ್ನು ಆ ಕಮಿಟಿಯವರು ಇವತ್ತು ಮಾಡಿದ್ದ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಗಮನ ಸೆಳೆಯುವ ಸೂಚನೆಗಳು 383 ಸೂಚನೆಗಳ ಪೈಕಿ 173 ಸೂಚನೆಗಳಿಗೆ ಉತ್ತರವನ್ನು ಸ್ವೀಕರಿಸಲಾಗಿದ್ದು, ಈ ಪೈಕಿ 166 ಸೂಚನೆಗಳನ್ನು ಸದನ ಚರ್ಚಿಸಲಾಗಿದೆ. ಅದು ಗಮನ ಸೆಳೆಯುವ ಸೂಚನೆ ಕೂಡ ಇವತ್ತು ಎಷ್ಟೇ ಹೊತ್ತಾದರೂ ಕೂಡ ಅವರಿಗೆ ನಾವು ಅವಕಾಶ ಕೊಡಬೇಕಾದ ಅವಕಾಶ ಕೊಟ್ಟಿದ್ದೇವೆ. ಶೂನ್ಯ ವೇಳೆಯಲ್ಲಿ ಕೂಡ ಸುಮಾರು 13 ಶೂನ್ಯ ವೇಳೆಯನ್ನು ಇವತ್ತು ಬಗ್ಗೆ ಚರ್ಚಿಸಲಾಗಿದೆ. ಆದ ಕಾರಣ ಇವತ್ತು 2 ನಿರ್ಣಯವನ್ನು ಕೂಡ ಇವತ್ತು ಅಂಗೀಕರಿಸಲಾಗಿದೆ. ಶಾಂತಿ ಮತ್ತು ಯುದ್ಧ ನಿಲುಗಡೆ ಘೋಷಣೆಯಲ್ಲಿ ಪ್ರತಿಪಾದಿಸಲಾದ ತತ್ವಗಳು ಹಾಗೂ ಲೇಖಾನುಗಳಿಗೆ ಸಂಪೂರ್ಣವಾದ ಬೆಂಬಲ ಘೋಷಿಸುವುದು ಮತ್ತು ಇನ್ನೊಂದು ಮಾನವ ಅಂಗಾಂಗ ಕಸಿ ತಿದ್ದುಪಡಿ ಕೇಂದ್ರ ಸರ್ಕಾರದ ಅಧಿನಿಯಮ 2011 ರಾಜ್ಯದಲ್ಲಿ ಅಳವಡಿಸಿಕೊಳ್ಳುವ ಬಗ್ಗೆ ಈ ಬಗ್ಗೆ ಕೂಡ ಇವತ್ತು 2 ನಿರ್ಣಯ ಕೂಡ ಇವತ್ತು ಪಾಸಾಗಿದ್ದು. ದಿನಾಂಕ 11/8/2025ರಿಂದ 2028ರವರೆಗೆ ಸದಸ್ಯರ ಹಾಜರಾತಿಯನ್ನು ಪರಿಗಣಿಸಿದಲ್ಲಿ ಶೇಕಡ 85ರಷ್ಟು ಹಾಜರಾತಿ ಇದ್ದುದನ್ನು ತಮ್ಮ ಗಮನಕ್ಕೆ ತರಲು ಬಯಸ್ತೇನೆ. ಅದೇ ರೀತಿ ನಾವು ಯಾವ ಸಮಯ ನಾವು ಕೊಟ್ಟಿದ್ದಾವೆ, ಬೆಳಿಗ್ಗೆ 9 ಗಂಟೆ ಅಂತೇಳಿದೆ, 9 ಗಂಟೆಗೆ ಎಲ್ಲರೂ ಕೂಡ ಬಂದು ಇವತ್ತು ಸಹಕಾರ ಮಾಡಿದ್ದಾರೆ. ಸೊ ಆದ ಕಾರಣ ಎಲ್ಲರಿಗೂ ಕೂಡ ನನ್ನ ವಿಶೇಷವಾದ ಕೃತಜ್ಞ ಶುಭಾಶಯ ನಿಮಗೆಲ್ಲರಿಗೂ ಕೂಡ ಸಲ್ಲಿಸ್ತೇನೆ. ಅದರ ಜೊತೆಯಲ್ಲಿ ಪ್ರಮುಖವಾದ ಒಂದು ವಿಚಾರ ಯಾವುದಂತ ಹೇಳಿದರೆ, ನಮ್ಮ ರಾಷ್ಟ್ರೀಯ ಮಟ್ಟದ ಕಾಮನ್ವೆಲ್ತ್ ಭಾರತೀಯ ಪ್ರಾಂತ್ಯ ಕಾಮನ್ವೆಲ್ತ್ ಇಂಡಿಯಾ ರೀಜನ್ನ ಅಖಿಲ ಭಾರತ ಮಟ್ಟದ ಸ್ಪೀಕರ್ಸ್ ಮತ್ತು ಚೇರ್ಮನ್, ಡೆಪ್ಯೂಟಿ ಸ್ಪೀಕರ್, ಚೇರ್ಮನ್, ಸೆಕ್ರೆಟರಿಗಳ ಸಮ್ಮೇಳನವು ಸೆಪ್ಟೆಂಬರ್ 11, 12, 13, 14 4 ದಿವಸದ ಈ ಒಂದು ಪ್ರೋಗ್ರಾಮ್ ಇದೆ. ಇದರಲ್ಲಿ ನಮ್ಮ ರಾಷ್ಟ್ರೀಯ ಮಟ್ಟದ ಎಲ್ಲ ರಾಜ್ಯ ಸ್ಪೀಕರ್ಗಳು, ಡೆಪ್ಯೂಟಿ ಸ್ಪೀಕರ್ಗಳು, ಚೇರ್ಮನ್ಗಳು, ಡೆಪ್ಯೂಟಿ ಚೇರ್ಮನ್ಗಳು ಮತ್ತು ಈ ಸಲ ಪ್ರಪ್ರಥಮ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಪೀಕರ್ಗಳನ್ನು ಕೂಡ ಇವತ್ತು ಒಂದೊಂದು ಪ್ರಾಂತ್ಯವಾಗಿ ಕಾಮನ್ವೆಲ್ತಿನಲ್ಲಿರುವಂತಹ ಆ ಸ್ಪೀಕರ್ಗಳನ್ನು ನಾವು ಇವತ್ತು ಆಹ್ವಾನಿಸಿದ್ದೇವೆ. ಈಗಾಗಲೇ ಕೆಲವರು ಬರ್ತಾರಂತ ಕೂಡ ನಮಗೆ ಅದು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಇದು 11ನೇ ತಾರೀಕಿಗೆ ಸಂಜೆ 5 ಗಂಟೆಗೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಉದ್ಘಾಟಿಸಲಿದ್ದಾರೆ. ಲೋಕಸಭಾ ಸ್ಪೀಕರ್ ಆಗಿರುವಂಥ ಓಂ ಬಿರ್ಲಾ ಕೂಡ ಇರ್ತಾರೆ. ಅದು ನಮ್ಮ ಇನ್ನಿತರ ಗಣ್ಯ ಅತಿಥಿಗಳು ಕೂಡ ಇವತ್ತು ಉಪಸ್ಥಿತರಿರ್ತಾರೆ. ಅವತ್ತು ನಮ್ಮ ಗ್ರ್ಯಾಂಡ್ ಸ್ಟೆಪ್ಪಿನಲ್ಲಿ ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. 12 ಮತ್ತು 13ರಂದು ತಾಜ್ ವೆಸ್ಟ್ ಎಂಡ್ನಲ್ಲಿ ಸಮ್ಮೇಳನದ ಕಾನ್ಫರೆನ್ಸ್ ಮತ್ತು ಡಿಸ್ಕಷನ್ಸ್ ಸಬ್ಜೆಕ್ಟ್ ವೈಸ್ ಇವತ್ತು ತಾಜ್ ವೆಸ್ಟ್ ಎಂಡ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದು 12th and 13th 2 days. 14th ಮಾರ್ನಿಂಗ್, ಯಾಕೆಂದರೆ ಇಷ್ಟು ಇಡೀ ದೇಶದಿಂದ ಬರ್ತಾರೆ. ಅವರು ನಮ್ಮ ಒಂದು ರಾಜ್ಯದ ಸಂಸ್ಕೃತಿ ಪರಂಪರೆ ಮತ್ತು ಇದೊಂದು ಪರೋಕ್ಷವಾಗಿ ಪ್ರವಾಸೋದ್ಯಮಕ್ಕೆ ಉಪಕಾರ ಆಗಬೇಕು ಉದ್ದೇಶದಿಂದ ಮೈಸೂರಿಗೆ ಮೋಸ್ಟ್ ಇವತ್ತು ನಾವೊಂದು ಅವರ ಟೂರ್ ವಿಸಿಟ್ ಇಟ್ಕೊಂಡಿರ್ತೀವಿ. 14th ಮಾರ್ನಿಂಗ್. ಹೌದು, ಅದನ್ನು ನಾವು ಇವತ್ತು, ಯಾಕಂದರೆ ಇದು ಲೋಕಸಭಾ ನಾವು ಜೊತೆ ಸೇರಿ ಮಾಡುವಂಥದ್ದು ನಾವು ಕೇಳಿದ್ದೇವೆ. ಆ ಒಂದು ಘೋಷಣೆ ಇವತ್ತು ನಾವು ಅದನ್ನು ಅತಿ ಶೀಘ್ರ ನಾವು ಕೊಡ್ತೇವೆ. ಪ್ರಮುಖ ವಿಚಾರಗಳು
ಹೌದು, ಚರ್ಚೆಗೆ ಸಬ್ಜೆಕ್ಟ್ ವೈಸ್ ಎಲ್ಲ ರಾಜ್ಯಕ್ಕೆ ಆ ಸಬ್ಜೆಕ್ಟನ್ನು ನಾವು ಇಲ್ಲಿಂದ ಕೆಲವು ಸಬ್ಜೆಕ್ಟನ್ನು ಲೋಕಸಭೆ ಕಳಿಸಿದ್ದೇವೆ. ಅಲ್ಲಿಂದ ಅವರೆಲ್ಲ ರಾಜ್ಯಗಳಿಗೆ ಅದನ್ನು ಸಲ್ಲಿಸಿದ್ದಾರೆ. ಯಾವ್ಯಾವ ರಾಜ್ಯದ ಸ್ಪೀಕರ್ಗಳು ಯಾವ್ಯಾವ ಸಬ್ಜೆಕ್ಟಲ್ಲಿ ಮಾತಾಡಿದ ಮಾಹಿತಿ ಕೊಡ್ತಾರೆ, ಅದಕ್ಕೆ ಅನುಗುಣವಾಗಿದ್ದನ್ನು ನಾವು ನಡೆಸ್ತೇವೆ. ತಾವೆಲ್ಲರೂ ಕೂಡ ಅದರಲ್ಲಿ ಬರಬೇಕು, ಭಾಗವಹಿಸಬೇಕು, ಸಂಪೂರ್ಣ ಸಹಕಾರ ಕೊಡಬೇಕಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ಕಾಮನ್ವೆಲ್ತ್ಗೆ ಸಂಬಂಧಪಟ್ಟ ರಾಷ್ಟ್ರಗಳಿದೆಯಲ್ಲ, ಈಗ ರಾಷ್ಟ್ರಗಳು ತುಂಬ ಇದೆ, ಎಲ್ಲರನ್ನು ಕರ್ತಾರೆ, ಮತ್ತು ನಮ್ಮ ಈ ರಾಜ್ಯದ ಸ್ಪೀಕರನ್ನು ನೋಡಲಿಕ್ಕೆ ಜನ ಇರಲಿಕ್ಕಿಲ್ಲ. ಅದಕ್ಕಾಗಿ ನಾವು ಎಲ್ಲರೂ ಬೇಡ, ಒಂದೊಂದು ಪ್ರಾಂತ್ಯದಿಂದ, ಒಂದೊಂದು ಪ್ರದೇಶದಿಂದ, ಒಂದೊಂದು ಕಾರಣದಿಂದ ಒಬ್ಬೊಬ್ಬರನ್ನು ಸುಮಾರು 9 ಜನರನ್ನು ನಾವು ಇನ್ವೈಟ್ ಮಾಡಿದ್ದೇವೆ ಲೋಕಸಭಾ ಸ್ಪೀಕರ್ ಮುಖಾಂತರ. ಅದನ್ನು ಗೊತ್ತಾಗ್ತದೆ ಯಾರೆಲ್ಲ ಬರ್ತಾರೆ ಅಂತ ಹೇಳಿಕೊಂಡು. ನಿಮ್ಮ ಕಾಂಗ್ರೆಸ್ ಪಕ್ಷ ತೇರಿರುವಂಥದ್ದು ಸಂಸದೀಯ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಹಾಳು ಮಾಡಿದೆ ಅಂತ ತೀರ್ಸಿಸಲು ಇಟ್ಟುಕೊಂಡು ಕಾಂಗ್ರೆಸ್ ಹೋರಾಟ ಮಾಡಿದೆ. ಕಾಮನ್ವೆಲ್ತ್ ಸಂಸದೀಯ ಸಭೆಯನ್ನ ಆಯೋಜನೆ ಮಾಡ್ತಾರೆ, ಅದರಲ್ಲಿ ಈ ವಿಷಯ ಚರ್ಚೆಗೆ ಬರುತ್ತಾ? ಯಾವುದು ಪ್ರಜಾಪ್ರಭುತ್ವನ ಉಳಿಸುವಂಥದ್ದು ಚರ್ಚೆ ಬರುತ್ತಾ? ಈಗ ನನಗೆ ಯಾವುದೇ ಪಕ್ಷ ಇಲ್ಲ ಇದರಲ್ಲಿ, ನನಗೆ ಸ್ಪೀಕರ್ ಆಗಿದ್ದೇನೆ. 2-3 ವಿಷಯದ ಚರ್ಚೆ ಇದೆ, ಮತ್ತು ಸ್ಪೀಕರ್ ಮಾತಾಡೋದು ಪ್ರಜಾಪ್ರಭುತ್ವ ಚರ್ಚೆ ಮಾಡೇ ಮಾಡ್ತಾರೆ. ಇದೊಂದು ನಮ್ಮ ಏನು ಹೇಳ್ತೇವೆ, ನಮ್ಮ ಸಂವಿಧಾನದ ಮತ್ತು ನಮ್ಮ ಜವಾಬ್ದಾರಿ ಏನಿದೆ ಸ್ಪೀಕರ್ಗಳಿಗೆ, ಅದರಲ್ಲಿ ಪ್ರಜಾಪ್ರಭುತ್ವ ಪ್ರಮುಖವಾಗಿರ್ತದೆ, ಚರ್ಚೆ ಬಂದೇ ಬರ್ತದೆ. ಆ ಸಬ್ಜೆಕ್ಟ್, ಆ ಪ್ರಜಾಪ್ರಭುತ್ವದಲ್ಲಿ ಯಾವ ಚರ್ಚೆ ಅದಕ್ಕೆ ಸೀಮಿತವಾಗಬೇಕು ಅದಕ್ಕೆ ಮಾತ್ರ ಚರ್ಚೆ ಮಾಡ್ತಾರೆ. ರಾಜ್ಯಕವಾಗಿ ನಾವಿಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ. ಯಾವ ವಿಷಯ ಅಜೆಂಡ ಅಲ್ಲಿಂದಲೇ ಬರ್ತದೆ ನಮಗೆ. ಅದು ನಮ್ಮ ಯಾವುದು ಇಲ್ಲ, ಅದು ನಮ್ಮ ಸ್ಪೀಕರ್ಗಳ ಜವಾಬ್ದಾರಿ ಅಲ್ಲ. ಅದೇ ಆಡಳಿತ ಪಕ್ಷ ಇದೆ, ಪ್ರತಿಪಕ್ಷ ಇದೆ, ಪ್ರಚಾರ ಮಾಡಲಿಕ್ಕೆ ನೀವಿದ್ದೀರಿ ಮಧ್ಯಮದವರು, ಮುಗಿತಲ್ಲಿ ನಮ್ಮದೇನಲ್ಲಿ ಅಗತ್ಯ ಸಬ್ಜೆಕ್ಟೇ ಇಲ್ಲ. ಅಲ್ಲ ಇಲ್ಲ, ಅದಕ್ಕಾಗಿ ಅಲ್ಲ, ಯಾರಿಗೆ ಬೇಡ ಸ್ಪೀಕರ್ ಪೋಸ್ಟು, ಹೇಳುವಂಗಿಲ್ಲ ಕೇಳುವಂಗಿಲ್ಲ ಸುಮಾರು. ಅದಕ್ಕಾಗಿ ಸರ್, ಈಗ ನಿಮ್ಮ ವಿಧಾನಸಭೆ ಸಚಿವ ಕಾರ್ಯದರ್ಶಿ 2 ಸ್ಥಾನನ ಸೃಜಿಸಿದ್ರಿ, 4 ತಿಂಗಳಾಯಿತು, ಏನಾಯ್ತು ಸರ್ ಅದು? ಇಲ್ಲ, ಅದು ನಮ್ಮ ಆಡಳಿತಕ್ಕೆ ಸಂಬಂಧಪಟ್ಟ ವಿಚಾರ, ಅದನ್ನು ಆಡಳಿತವಾಗಿ ನಾವು ತೀರ್ಮಾನ ತಗೊಳ್ತೇವೆ. ಅಲ್ಲ, ಅಂದರೆ ಆಡಳಿತದಲ್ಲಿ ಎಫಿಷಿಯನ್ಸಿ ತರಕ್ಕೆ ಅಂತ ನೀವು ಮಾಡಿದ್ರಿ, ಅಂದರೆ ಅದು 14 ತಿಂಗಳಾಯ್ತು. ಏನಾಯ್ತು ಈಗ ಕೌನ್ಸಿಲಲ್ಲಿ ಆಯ್ತು, ಈಗ ತಮಗೆ ಗೊತ್ತಿರೋ ಕೌನ್ಸಿಲಲ್ಲಿ ಈಗಾಗಲೇ ಆಯಿತು, ಅಪಾಯಿಂಟ್ಮೆಂಟ್ ಆಯಿತು, ಆರ್ಡರ್ ಆಯಿತು, ಎಲ್ಲ ಆಯಿತು, ನಿಮ್ಮಲ್ಲಿ ಇನ್ನೂ ಆಗಲಿಲ್ಲ ಅಂದರೆ ಏನಾಗಿದೆ ಅಂತ? ಇಲ್ಲ, ಏನೋ ಅದಾಗಿದೆ, ಐಸಲ್ಲಿದೆ, ತೆಗೆದು ನೋಡ್ತೇವೆ. ಮತ್ತೆ ನಾವು ಅಲ್ಲ, ಐಸ್ ಕೂಡ ಫ್ರಿಜ್ಜಲ್ಲಿ ಇಟ್ಟಿದ್ದೇವೆ, ಅದನ್ನು ನೋಡೋದು, ಅದು ಅಲ್ಲಿದೆ, ಅದರಷ್ಟಕ್ಕಿದೆ. ನಿಮ್ಮ ಆದೇಶಕ್ಕೆ ಇಲ್ಲ, ಅದೀಗ ಚರ್ಚೆ ಮಾಡಲಿ. ಈಗ ನಮಗೆ ನೋಡಿ, ನಮಗೆ ಬೇರೆ ಬೇರೆ ಕೆಲಸಗಳಿದೆ ಇದರಲ್ಲಿ. ಇದೆಲ್ಲ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟ್ರು. ಒಂದು ಸಿಸ್ಟಮಿಂದ ಇನ್ನೊಂದು ಹೊಸ ಸಿಸ್ಟಮ್ ಹೋಗಬೇಕಾದ್ರೆ ಅದನ್ನು ಚರ್ಚೆ ಮಾಡಬೇಕು. ಅದು ಸಾಧಕ ಏನದ, ಬಾಧಕ ಏನು, ಒಂದು ಒಮ್ಮತ ಅಭಿಪ್ರಾಯ ಮಾಡಿಕೊಂಡ್ರೆ ಮುಂದೆ ಅದಕ್ಕೆ ಹೋಗಬೇಕು. ಹಾಳಾಗಬಾರ್ದು ಅಂತ ಅಲ್ಲಿ ಆಗಿರ್ಬೇಕಲ್ಲ. ಅದನ್ನು ಈಗ ಅಷ್ಟು ಸಾಮರ್ಥ್ಯ ನಾನಿಲ್ಲಲ್ಲ. ನಾನು ಹೇಳ್ದೆ, ಬುಲ್ಡೋಸ್ ಮಾಡುವಷ್ಟು ಸಾಮರ್ಥ್ಯ ನನ್ನಲ್ಲಿ ಇಲ್ಲ. ಈಗೇನಿದೆ, ನಮ್ಗೆ ಒಂದೊಂದು ಜವಾಬ್ದಾರಿ ಇದೆ. ಒಂದಾದನಂದು ಒಂದು ಬಂತು, ಪುಸ್ತಕ ಮೇಲೆ ಆಯಿತು, ಇನ್ನೊಂದು ಸೆಷನ್ ಆಯಿತು, ಇನ್ನೊಂದು ಬಂತು, ಈಗ ಮೊನ್ನೆ ಈ ಸೆಷನ್ ಆಯಿತು. ಈಗ ನಾವು ಇದರಲ್ಲಿದ್ದೇವೆ, ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದಾಗ ಅದೆಲ್ಲ ಕೂತ್ಕೊಂಡು ಆರಾಮದಲ್ಲಿ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಾಗೆ ನಾವು ಅದನ್ನು ತೀರ್ಮಾನ ಮಾಡ್ತೇವೆ. FD ಅಪ್ರೂವಲ್ ಕೂಡ ಆಗಿದೆ ಅನಿಸುತ್ತೆ ಸರ್. FD ಅಪ್ರೂವಲ್ ಕೂಡ ಆಯಿತು, ಮುಖ್ಯಮಂತ್ರಿಗಳು ಕೂಡ ಪತ್ರ ಬರೆದಿದ್ರು. ಅದಾದಮೇಲೆ ಕೂಡ ಅಂದರೆ ಪೆಂಡಿಂಗ್ ಆದೇಶ ಹೊರಡೋದಕ್ಕೆ ವಿಳಂಬ ಆಗಿದೆ. ಏನು ಅದಾಯ್ತು, ಇದೆಲ್ಲ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್. ಅದಕ್ಕೆ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಸಾಧಕ ಬಾಧಕ ನೋಡಿಕೊಂಡು ತೀರ್ಮಾನ ತಗೊಳ್ತೇವೆ. ಏನು ಪರ್ಟಿಕ್ಯುಲರ್ ಏನು ರೀಸನ್ ಅಂತ ಯಾವುದು ಅದೀಗ ಏನಾಗಿದೆ, ನಿಮ್ಮ ಅಭಿಪ್ರಾಯ ಏನು? ಯಾವುದು ವಿಳಂಬ ಆಗುವಂಥ ಪರಿಸ್ಥಿತಿ ನೋಡಿ, ನಾವು ಅದನ್ನು ಆಲೋಚನೆ ಮಾಡಿದ್ರೆ ಆಡಳಿತ ಸಂಬಂಧಪಟ್ಟಂಥ ವಿಚಾರ. ನಾವು ಯಾವುದು ಅದರ ಸಾಧಕ ಬಾಧಕನೆಲ್ಲ ಚರ್ಚೆ ಮಾಡಿಕೊಂಡು ಅದು ಏನು ವಿಷಯ ಅಂತ ನೋಡಿಕೊಂಡು ಯಾವುದು ಇಲ್ಲ, ನಾನು ಹೇಳ್ದೆ ಅಲ್ಲ, ನಮ್ಮ ರಾಜಕೀಯ ಚಾನಲ್ ಬಂದಾಗಿದೆ. ಈಗ ನನಗೇನು ನಡೀತು ಅಂತ ಗೊತ್ತಿಲ್ಲ.
ಸರ್, ಈ ವಿಧಾನದ್ದು ನಮ್ಮ ರಾಜ್ಯದ ದಶಕಗಳ ಶತಕಗಳ ಏನು ಶತಮಾನ ಆಗ್ತದೆ ಅಂತ ಹೆಚ್ಚು ಕಡಿಮೆ. ಈ ವಿಧಾನ ಇದು ಎಲ್ಲ ಹೇಳ್ಕೊಂಡು ಬಂತು, ಅನುದಾನ ಬಂತು, ಎಲ್ಲ ಬಂತು, ತಯಾರಿ ಆಯಿತು. ಅದು ಇಂಪ್ಲಿಮೆಂಟೇಷನ್ ಯಾಕೆ ಅಷ್ಟೊಂದು delay ಆಗಿದೆ? ನೋಡಿ, ಇದೆಲ್ಲ ಟೆಕ್ನಾಲಜಿ ಮತ್ತು ಇವು ಸೇರುವಂಥದ್ದು. ನಮ್ಮ ಅರ್ಜೆಂಟ್ ಮಾಡಿ ನಮ್ಗೆ ಏನೊಂದು ಮಾಡಿದ್ದೇವೆ ಅಂತೇಳಿ ಮತ್ತೆ ಅದು ಪ್ರಯೋಜನ ಆಗಬೇಕಲ್ಲ. ಈಗ ನೇವಾದವ್ರದ್ದೊಂದು ವಿಚಾರ ಇದೆ. ನೇವ ಏನು ಹೇಳ್ತಾರೆ ಅಂತ ಹೇಳಿದರೆ, ನಮ್ಮ ಅಪ್ಲಿಕೇಶನ್ ನೀವು ಅಳವಡಿಸ್ಕೊಂಡ್ರೆ 50% ನಾವು ಸೆಂಟ್ರಲ್ ನಾವು ದುಡ್ಡು ಕೊಡ್ತೇವೆ. ಆದರೆ ನೇವಾದ ಇಡೀ ದೇಶಕ್ಕೆ ಮಾಡಿದ ಒಂದು ಅಪ್ಲಿಕೇಶನ್ ಆಯ್ತಲ್ಲ. ಈಗಿನ ಟೆಕ್ನಾಲಜಿಗೆ ಮತ್ತು ಈಗಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದೊಂದು ಹಂತಕ್ಕೆ ಇದೆ ಅಂತ ಗೊತ್ತಿಲ್ಲ. ಅದು ಟಾಪ್ ಲೆವೆಲಲ್ಲಿ ಈಗಿನ ಒಂದು ಪರಿಸ್ಥಿತಿಗೆ ಇರಬೇಕು. ನಮ್ಮ ರಾಜ್ಯದ ನಿಯಮಾವಳಿಯೇ ಬೇರೆ, ಆಂಧ್ರ ಪ್ರದೇಶ ನಿಯಮಾವಳಿಯೇ ಬೇರೆ, ಮಹಾರಾಷ್ಟ್ರದ ನಿಯಮಾವಳಿಯೇ ಬೇರೆ. ಕೆಲವೊಂದು ರಾಜ್ಯಗಳಲ್ಲಿ ಕೌನ್ಸಿಲ್ ಇಲ್ಲ, ನಮ್ಮಲ್ಲಿ ಕೆಲವು ಕೌನ್ಸಿಲ್ ಇದೆ. ಕೆಲವೊಂದು ರಾಜ್ಯಗಳಲ್ಲಿ ಒಂದು ವಿಧಾನಸಭೆ ಮಾತ್ರ, ನಮ್ಮಲ್ಲಿ 2 ವಿಧಾನಸಭೆ ಇದೆ. ಸೊ ಈ ಅಪ್ಲಿಕೇಶನ್ ಒಂದು ಅವ್ರು ಕೊಟ್ಟಾಗ ಅದು ಒಂದನ್ನು ಅಪ್ಡೇಟ್ ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಕೊಡಬೇಕು. ನಾವು ಅಪ್ಡೇಟ್ ಮಾಡಲಿಕ್ಕೂ ಕೊಡೋದಿಲ್ಲ. ಇಷ್ಟಲ್ಲೇ ಇರಬೇಕಂತ ಹೇಳಿದರೆ ನಾಳೆ ಬರೋ ನಾವು ಹೆಸರಿಗೆ ಮಾಡಿದೇವೆ ಅಂತ ಅದರ ಪ್ರಯೋಜನ ಹೊರತು ಸಮರ್ಪಕವಾದದ್ದು ನಮಗೆ ಪ್ರಯೋಜನ ಕೂಡ ಆಗೋದಿಲ್ಲ. ಸೊ ಅದನ್ನು ನಮಗೆ ಆ ನೇವ ಅಪ್ಲಿಕೇಶನ್ನಲ್ಲಿ ನಮಗೆ ಅನುಕೂಲಕ್ಕೆ ಅನುಗುಣವಾಗಿ ಅಪ್ಡೇಟ್ ಮಾಡಲಿಕ್ಕೆ ಅವ್ರ ಪರ್ಮಿಷನ್ ಮತ್ತು ಅದನ್ನು ನಾವು ಅವಕಾಶ ಕೊಟ್ಟರೆ ನಮಗೆ ಪರಿಗಣಿಸೋದು ತಪ್ಪಿಲ್ಲ. ಇಲ್ಲದಿದ್ದಲ್ಲಿ ಲಾಂಗ್ ರನ್ನಲ್ಲಿ ನನಗೀಗ ನನ್ನ ಟೈಮಲ್ಲಿ ಆಗಲಿ ಅಂತೇಳಿ ಮಾಡಿಕೊಂಡು ಹೋಗಿ ಕಂಪ್ಯೂಟರ್ ಫಿಟ್ ಮಾಡಿಸೋದು ಹೋಗ್ಬೋದು. ಅದೇ ಸಮರ್ಪಕ ನಾವು ಅಷ್ಟೆಲ್ಲ ಕೆಲಸ ಮಾಡಿದ ನಂತರ ಬರೆಯಲ್ಲಿ ನಾವು ಹೌಸಲ್ಲಿ ಅದನ್ನು ನೋಡೋ ಬಿಟ್ಟು ಎಲ್ಲ ಪ್ರಯೋಜನ ಕೂಡ ನಮಗೆ ಬರಬೇಕು. ಅದಕ್ಕೆ ನಮ್ಮದೇ ಆದ ಅಪ್ಲಿಕೇಶನ್ ನಮ್ಮ ತಯಾರು ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ. ಏನು ಮೊಬೈಲ್ ಸಾಫ್ಟ್ವೇರನ್ನು ಅದಕ್ಕೆ ಏನು ಹೇಗೆ ಮಾಡಬೇಕು ಒಂದು ಎಕ್ಸ್ಪರ್ಟ್ ಕಮಿಟಿಯ ನೇತೃತ್ವ, ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಕೂಡ ತಜ್ಞರ ಕಮಿಟಿಯನ್ನು ಅದಕ್ಕೆ ಹಾಕಿ ಅವ್ರು ರಿಪೋರ್ಟ್ ಅದನ್ನು ಕೊಟ್ಟಿದ್ದಾರೆ. ಮತ್ತು ಇದು ಎಲ್ಲ ಡಿಪಾರ್ಟ್ಮೆಂಟು ಕೂಡ ಸೇರಬೇಕಾಗ್ತದೆ ಆ ವಿಚಾರ ಬರುವಾಗ. ಅದು ಡೀಪರೆಲ್ಲ ಹೋಗಿ ಸೊ ಪ್ರೋಸೆಸ್ ಇದೆ. ಅದು ನನ್ನ ಕಾಲದಲ್ಲಿ ಆಗ್ತದ ಇನ್ನೊಬ್ಬರ ಕಾಲ ಆಗ್ತದೆ ಅಂತ ನನಗೆ ಮುಖ್ಯ ಅಲ್ಲ. ಅದು ಒಮ್ಮೆ ಆದ ನಂತರ ದಿಸ್ ವಿಲ್ ಮಾಡೆಲ್ ಟು ಎಂಟೈರ್ ಇಂಡಿಯಾ. ನಾವು ಕೂಡ ಹೋಗಿದ್ದೇವೆ. ಅಲ್ಲ, ಕೆಲವು ಕಡೆ ನೇವ ಇದೆ, ಕೆಲವು ಅವ್ರ ಓನ್ ಅಪ್ಲಿಕೇಶನ್ಸ್ ಇದೆ. ನಾವು ನಮ್ಮ ಓನ್ ಅಪ್ಲಿಕೇಶನ್ಸ್ ಮಾಡಬೇಕು. ಇಂದಿನ ಸರ್ಕಾರ ಕೂಡ ಬೇಡ ಅಂತೇಳಿ ನಮ್ಮ ರಾಜ್ಯದ ಅಪ್ಲಿಕೇಶನ್ ಮಾಡುವಂತೆಲ್ಲ ತಯಾರು ಮಾಡಿತ್ತು. ಫೈನಾನ್ಸ್ಗೆ ಹೋಗಿ ಅಪ್ರೂವ್ ಆಯಿತು, ಫೈನಾನ್ಸ್ ಇತ್ತು, ಅಷ್ಟು ಅವರು 2-3 ಕ್ಲಾರಿಫಿಕೇಷನ್ ಕೇಳಿದ್ದು. ಅದಕ್ಕೆ ಅನುಗುಣವಾಗಿ ಇವತ್ತು ನಾವು ಸಮಿತಿ ಮಾಡಿ ರಿಪೋರ್ಟ್ ಕೊಡ್ತಾ ಇದ್ದೇವೆ. ವಿಲ್ ಡೂ ಇಟ್. ನಮಗೆ ಕೂಡ ಮಾಡಬೇಕಂತ ಇದೆ. ಮಾಡಿದ ನಂತರ ಇಡೀ ನಮ್ಮ ದೇಶದಲ್ಲಿ ಅದು ಮಾಡೆಲ್ ಆಗಿ ಬರಬೇಕಂತ ನನಗೆ ಅದಕ್ಕಾದ ಟೈಮ್ ತಗೊಳ್ತದೆ. ಲಾಸ್ಟ್ ಟೈಮ್ ಡಿಯೋನಿಕ್ಸ್ ವಿಚಾರದಲ್ಲಿ ಸರ್ ಇದು ಮಾಡಕ್ಕೆ ಕೊಟ್ಟಾಗ ಮಾಜಿ ಸ್ಪೀಕರ್ ಕಾಗೇರಿ ವಿರುದ್ಧ ದೂರು ಕೂಡ ಬಂದಿದೆ ಸರ್. ರಮೇಶ್ ಬಾಬು ಅಂತ XMLC ದೂರು ಕೂಡ ಕೊಟ್ಟಿದ್ರು, ಇದು ಹಣದ ಉಪಯೋಗ ಆಗಿದೆ ಅಂತ. ಅಂದರೆ ಈ ಅಪ್ಲಿಕೇಶನ್ ಮಾಡೋ ವಿಚಾರದಲ್ಲಿ ಬೇರೆ ಬೇರೆ ರೀತಿಯ ಕೆಲವು ಡ್ರಾಮಾಗಳು ಕೂಡ ಆಗಿದೆ. ಸ್ಪೀಕರ್ ಮೇಲೆ ಆರೋಪ ಇದೆ. ಈಗ ನೋಡಿ, ಒಂದು ಕೆಲಸ ಮಾಡುವಾಗ ಟೀಕೆ ಮಾಡೋದೆಲ್ಲ ಸುಲಭ. ಈ ಕ್ರಿಕೆಟ್ ಆಡುವಾಗ ಉಂಟಲ್ಲ, ಇದರಲ್ಲಿ ದೂರ ನಿಂತವರು ಅವನು ಆಗ ಬ್ಯಾಟ್ ಹೊಡಿಬೇಕಿತ್ತು, ಈಗ ಇಲ್ಲಿ ಬಾಲ್ ಇಡಬೇಕಿತ್ತು, ಹೀಗೆ ಕ್ಯಾಚ್ ಹಿಡಿಬೇಕಿತ್ತು ಅಂತೇಳಿ ತುಂಬ ಮಾತಾಡ್ತಾರೆ. ಕಷ್ಟ ಬ್ಯಾಟ್ ಹಿಡಿದವನಿಗೆಲ್ಲ ಅದರ ಕಷ್ಟ ಗೊತ್ತು, ಬೇರೆ ಗೊತ್ತಿದೆ. ಏನು ಮಾತಾಡ್ಬೋದು. ನಾನು ಯಾರೆಲ್ಲ ಇದ್ರ ಬಗ್ಗೆ ಮಾತಾಡ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ, ಅವ್ರಿಗೊಂದು ಕಲಕ್ಕೆ ಕೇಳೋದಿಷ್ಟೇ, ನಾವು ಏನು ಮಾಡಬೇಕಂತ ಹೇಳಿ ಅಲ್ಲ. ನೀವು ಹೇಳಿದಾಗೆ ಮಾಡುವ, ರಾಜ್ಯಕ್ಕೆ ಒಳ್ಳೆಯದಿದ್ದರೆ. ಏನಾದರೂ ಒಂದು ಮಾಡಿಕೊಂಡು ಯೋಜನೆ ಕೊಟ್ಟಾಗ ಅದರ ಬಗ್ಗೆ ಕಂಪ್ಲೇಂಟ್ ಕೊಡಬೇಕಾದ್ರೆ, ಟೀಕೆ ಮಾಡಬೇಕಾದ್ರೆ ಯಾರಿಗೆ ಕೂಡ ಮಾಡ್ಬೋದು, ದೊಡ್ಡ ಕಷ್ಟೇನಿಲ್ಲ. ಆಯಿತು, ನೀವೇ ಅದು ಬೇಡಪ್ಪ, ಏನು ಮಾಡ್ಬೇಕು ಹೇಳಿ, ನೀವು ನಿಮ್ಮದು ಚೆನ್ನಾಗಿ ಅದನ್ನು ಮಾಡುವ, ನೀವು ಹೇಳಿದಾಗೆ ನಾವು ಮಾಡುವ, ಮುಗೀತಲ್ಲ ನಮ್ಮದು. ಸೊ ಟೀಕೆ ಮಾಡಲಿಕ್ಕೆ ಭಾಳ ಸುಲಭ ಇದೆ, ಅದಕ್ಕೇನು ಕಷ್ಟ ಇಲ್ಲ. ಅದಕ್ಕೆ ನಾನೊಂದು ಏನಿತ್ತು ಒಬ್ಬರದ್ದು ಕೋಟ್ ನಾನು ಯಾವಾಗಲೂ ಕೋಟ್ ಮಾಡ್ತಾ ಇದ್ದೇನೆ, ಅದನ್ನು ಕೂಡ ಗೊತ್ತಿರ್ಬೋದು. ಇದರಲ್ಲಿ ನಮ್ಮಲ್ಲಿ ಯಾರಾದರೂ ಚಾ ಮಾಡೋದು ಹೋಗಿ ನೀವು ಮಾತಾಡಿದರೆ ಅವನು ಹೇಳ್ತಾನೆ, ದೇಶದ ಪ್ರಧಾನಮಂತ್ರಿ ಹೇಗೆ ಕೆಲಸ ಮಾಡಬೇಕು, ಈ ರಾಜ್ಯದ ಮುಖ್ಯಮಂತ್ರಿ ಹೇಗೆ ಕೆಲಸ ಮಾಡಬೇಕು ಎಲ್ಲ ಕೂಡ ಹೇಳ್ತಾರೆ. ಕ್ರಿಕೆಟ್ ಬಗ್ಗೆ ಮಾತಾಡಿದರೆ ವಿರಾಟ್ ಕೊಹ್ಲಿ ಹೇಗೆ ಹೊಡಿಬೇಕು, ಇನ್ನೊಬ್ಬ ಕ್ಯಾಚ್ ಅದನ್ನು ಕೂಡ ಹೇಳ್ತಾರೆ. ಅವನು ಎಲ್ಲ ವಿಚಾರ ಬಗ್ಗೆ ಎಕ್ಸ್ಪರ್ಟಾಗಿ ಮಾತಾಡಿದ್ರೆ, ಸರಿಯಾದ ಚಾ ಮಾಡಲಿಕ್ಕೆ ಗೊತ್ತಿಲ್ಲ, ಬೇರೆಲ್ಲ ಕೂಡ ಕರೆಕ್ಟ್ ಇದೆ. ಅದಕ್ಕೆ ಏನು ಬೇಕಾದ್ರೆ ಮತ್ತು ಅವರು ಒಂದು ಕೆಲಸ ಬಿಟ್ಟು ಬೇರೆ ಎಷ್ಟು ಮಾತಾಡಲಿಕ್ಕೆ ಗೊತ್ತಿರ್ತದೆ. ಅದನ್ನೇ ಏನು ಮಾಡಬೇಕಂತ ಹೇಳಿ, ಇಲ್ಲ ನಮಗಿದು ಸಜೆಷನ್. ಇದೆಲ್ಲ ಇಲ್ಲಿ ಕಷ್ಟಪಟ್ಟು ಕೂತ್ಕೊಂಡು ಚರ್ಚೆ ಮಾಡಿ ಏನಾದರೂ ಒಂದು ಕಡೆ ಕಲಿಸಿದಾಗ ಹೋಗಿ ಅಡ್ಡ ಇಡಲಿಕ್ಕೆ ಸುಲಭ ಅಲ್ಲ. ಇಷ್ಟೆಲ್ಲ ಬೇಕಾ? ಈಗ ಇಲ್ಲಿ ಬಂದು ವಾಟ್ ವಿ ಶುಡ್ ಡೂ, ಅವರು ತಗೊಳ್ಳೋ, ವಿಲ್ ಡೂ ದ್ಯಾಟ್ ಇಫ್ ಇಟ್ ಇಸ್ ಗುಡ್ ಫಾರ್ ದಿ ಸ್ಟೇಟ್.
ಸಲಹೆ ಕೂಡ ಕೇಳಿದ್ರೆ ಸರ್ ಮುಗಿದು ಸರ್ ಈಗ ಇಲ್ಲ ಒಂದು ನಿಮಿಷ ಸರ್ ಬಿಟ್ಟು ಸರ್ ಇದನ್ನು ಬಿಟ್ಟು ಬೇರೆ ವಿಷಯ ಸರ್ ಹೇಳಿ. ಈಗ ಚಾಮುಂಡೇಶ್ವರಿ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿದ ಸರ್ಕಾರ ಇದು ಒಂದಿಷ್ಟು ಟೀಕೆಗಳಿಗೆ ಕಾರಣ ಆಗಿದೆ. ಸೊ ನಿಮ್ಮ ರೆಸ್ಪಾನ್ಸ್ ನೋಡಿ, ಆಡಳಿತ ಪಕ್ಷ ಪ್ರತಿಪಕ್ಷ ಅವ್ರು ಮಾಡ್ತಾರೆ. ನಾವು ಎಲ್ಲಿ ಸಂವಿಧಾನಬದ್ಧ ಯಾವುದಿದೆಯೋ ಅದು ಈ ದೇಶಕ್ಕೆಲ್ಲೋ ಕೂಡ ಒಳಿತಾಗುವಂತ ಹೇಳಲಿಕ್ಕೆ ನಾನಿದ್ದು ಬಯಸ್ತೇನೆ. ಸಂವಿಧಾನಬದ್ಧವಾಗಿದೆಯಾ ಇಲ್ಲಂತ ನೋಡುವಂಥದ್ದು. ಸಂವಿಧಾನಬದ್ಧವಾಗಿದ್ದು ಯಾವುದಿದ್ರೂ ಕೂಡ ಅದು ಈ ದೇಶಕ್ಕೆ ಒಳಿತಂತ ಹೇಳಿಯೇ BR ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿನ ಕನಸನ್ನು ಈ ಒಂದು ಸಂವಿಧಾನ ಮುಖಾಂತರ ಅನುಷ್ಠಾನ ಮಾಡಿದ್ದಾರೆ. ಆದ ಕಾರಣ ಸಂವಿಧಾನ ಪ್ರಕಾರ ಯಾವುದು ಇದ್ದರೆ ಅದೆಲ್ಲವೂ ಕೂಡ ಒಪ್ಪುವಂಥದ್ದು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಸಂವಿಧಾನ ಸರ್ ಸಂಪ್ರದಾಯ ವಿಚಾರ, ಸಂವಿಧಾನಕ್ಕೂ ಸಂಪ್ರದಾಯಕ್ಕೂ ಭಾರಿ ಬೇರೆ ಇರ್ತದೆ. ಆಚರಣೆಗಳು ಪ್ರತಿಯೊಂದು ವಿಭಿನ್ನವಾಗಿ ಸಂವಿಧಾನದ ನಂಬಿಕೆಗಳಿರ್ಬೋದು, ಆಚರಣೆಗಳ ನಂಬಿಕೆಗೆ ಬದ್ಧವಾಗಿದ್ದರೆ ಅದನ್ನ ನೀವು ಗೌರವಿಸೋದು ಸಹಜ. ಅದು ವಿರುದ್ಧವಾಗಿದ್ರೆ ಈಗ ನನ್ನ ಚೇರಲ್ಲಿ ಕೂತ್ಕೊಂಡು ನಾನೆಷ್ಟೇ ಹೇಳಲಿಕ್ಕೆ ಸೀಮಿತನಾಗಿದ್ದೇನೆ. ಸ್ಪೀಕರ್ ಮಾಡಿದ್ರು ಸರ್, ಯಾವುದು ಬಹಳ ತಪ್ಪು ಮಾಡಿದ್ದಾರೆ ಸರ್ಕಾರದವರು. ಯಾವುದು ನಾನು ಭಾಳ ಖುಷಿಯಲ್ಲಿದ್ದೇನೆ. ಉಳಮ ಮಾಡೋದಕ್ಕೆ ಸನ್ನೆ ಲೇಟ್ ಮಾಡೋದಕ್ಕೆ ತಪ್ಪು ಮಾಡೋದು ಅಂತ ಕೆಲವರು ಅಂತಾರೆ. ಎಲ್ಲಿ? ಕನ್ನಡ ಅಲ್ಲ, ನಾವು ಈ 12 ಗಂಟೆ 1 ಗಂಟೆ ಆಗುವಾಗ ಕಷ್ಟ ಎಲ್ಲ ಆಗ್ತದೆ. ಎಲ್ಲಕ್ಕಿಂತ ಜಾರಿ ಕಷ್ಟ ನಮ್ಮ ಆಫೀಸ್ಗೆ ಕಷ್ಟ. ಯಾಕೆ ಎಲ್ಲ ಹೋದ ನಂತರ ಮತ್ತೆ ನೆಕ್ಸ್ಟ್ ಡೇ ಎಜೆಂಡಾ ರೆಡಿ ಮಾಡಬೇಕು, ಎಜೆಂಡಾ ಪ್ರಿಂಟ್ ಮಾಡಬೇಕು, ಮತ್ತು ಅವ್ರ ಮನೆಗೆ ಮತ್ತು ಆಫೀಸಲ್ಲಿ ರೂಮ್ಗೆ ಹೋಗಿ ಅದನ್ನು ಆಗಬೇಕು. ಮತ್ತು ನೆಕ್ಸ್ಟ್ ಡೇ ಎಲ್ಲರೂ ಬರೋಕ್ಕಿಂತ ಮುಂಚೆ 1 ಗಂಟೆ ಮುಂಚೆ ಬರಬೇಕು. ಈ ನಿಲ್ಲುವಲ್ಲಿ ಸೂಚನೆ ಕೊಡ್ತಾರೆ, ಕಾಲಿಂಗ್ ಇದು ಕೊಡ್ತಾರೆ, 0 ಅವರ್ದು ಕೊಡ್ತಾರೆ, ಅದಕ್ಕೆಲ್ಲ ತಯಾರಾಗಿ ಇರಬೇಕಾಗ್ತದೆ. ಅದಕ್ಕೆ ಇಟ್ಸ್ ಒಂದು 9 ದಿವಸದ ಇದು ಅದು. ಆ ಒಂದು ಕಷ್ಟಪಟ್ಟರೆ ನೆಕ್ಸ್ಟ್ ಟರ್ಮ್ 3 ತಿಂಗಳ ತನಕ ಒಂದು ಗೌರವದಿಂದ ಇರ್ಬೋದಲ್ಲ. ತುಂಬಾ ಜನ ಅದೇ ಹೇಳ್ತಾರೆ, ಸ್ಪೀಕರ್ ಸಿಟ್ಟಿರ್ಬೇಕು ಮೋಸ್ಟ್ಲಿ, ಅದಕ್ಕೆ ಮಧ್ಯರಾತ್ರಿ 9 ಕೆಲಸ ಮಾಡ್ತಾರೆ, ಮತ್ತೆ ಬೆಳಗ್ಗೆ 5 ಗಂಟೆ ಬರ್ತಾರೆ. ವಿಶೇಷವಾಗಿ ಮಾರ್ಷಲ್ಗಳಿರ್ಬೋದು, ನಿಮ್ಮ ಏನು ಅಸೆಂಬ್ಲಿ ಸ್ಟಾಫ್ ಇರ್ಬೋದು, ಅವ್ರನ್ನ ಸ್ವಲ್ಪ ಅವ್ರಿಗೆ ಕಷ್ಟ ಸಮಸ್ಯೆಗಳು ಅವ್ರ ಗರಿಗೆ ಬರೋದಿಲ್ಲ. ಅವ್ರ ಅಧಿಕಾರ ಇದೆ, ಪ್ರತಿಯೊಂದನ್ನು ನಿರ್ವಹಣೆ ಮಾಡಿ ನಿಮ್ಗೆ ವ್ಯವಸ್ಥೆ ಇದೆ. ಅವ್ರ ವ್ಯವಸ್ಥೆಗಳಿಲ್ಲ, ನಿಮ್ಗಿರುವಂತ ವ್ಯವಸ್ಥೆಗಳು ಅವ್ರಿಗೂ ಸಿಕ್ತದಂದ್ರೆ ಅವ್ರು ಬೇಕಾದ್ರೆ ಮಧ್ಯರಾತ್ರಿ ರಾತ್ರಿ ಪೂರ್ತಿ ಮಾಡಿ ಮತ್ತೆ ಬೆಳಗ್ಗೆ ಬೇಕಾದ್ರೆ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ತಿದ್ರು ತುಂಬಾ ಜನ. ಅವರೊಬ್ಬರು ನಾನು ತೆಕ್ಕೊಳ್ತೇನೆ. ಸರ್ ಇನ್ನೊಂದು ಧರ್ಮಸ್ಥಳ ಕೇಸ್ ವಿಚಾರವಾಗಿ SIT ತನಿಖೆ ಆಗ್ತಿದೆ. ಪ್ರಕರಣ ಉಲ್ಟಾ ಅಂದ್ರೆ ಯಾರು ಮಾಸ್ಕ್ ಮ್ಯಾನು ಇದೆಲ್ಲ ನೀವು ಕೂಡ ಮಾತಾಡಿದ್ರೆ ಹಿಂದೆ. ಸೊ ಈಗ ಎನ್ಕ್ವೈರಿ ನಡೀತಾ ಇದೆ, ಯಾರು ಷಡ್ಯಂತ್ರ ಮಾಡಿದ್ರು ಎಲ್ಲೋ ಬಯಲಾಗ್ತಿದೆ. ಸೊ ನಿಮ್ಗೆ ಇಲ್ಲ, ಅದೇ ನಾನು ಫಸ್ಟಿಗೆ ಹೇಳಿದ್ದೆ, SIT ತನಿಖೆ ಸರ್ಕಾರ SITಯನ್ನು ನೇಮಕ ಮಾಡಿದೆ. SIT ತನಿಖೆ ನಡೀತಾ ಇದೆ. SIT ತನಿಖೆ ಬರುವ ತನಕ ನಾವು ಯಾರು ಕೂಡ ಜಡ್ಜ್ಗಳಾಗೋದು ಬೇಡ, ನಮ್ಮದೇ ತೀರ್ಮಾನ ಕೊಡೋದು ಬೇಡ. ಆ ಒಂದು ರಿಪೋರ್ಟ್ ಬರಲಿ, ರಿಪೋರ್ಟ್ ಬಂದ ನಂತರ ಅದರ ಬಗ್ಗೆ ಯಾರು ಏನಂತೇಳಿ ಕೂಡ ಸ್ಪಷ್ಟವಾಗಿ ವಿಚಾರ ಆಗ್ತದೆ. ಯಾಕಂತ ಹೇಳಿದರೆ ನಮಗೆಲ್ಲೊಂದು ಒಂದು ಸಾಮರಸ್ಯ ಸೌಹಾರ್ದ ಸಮಾಜ ನಮಗೆಲ್ಲರಿಗೂ ಕೂಡ ಅತಿ ಅಗತ್ಯ. ಕ್ಷೇತ್ರ ಧಾರ್ಮಿಕತೆ ಮತ್ತು ಪಾವಿತ್ರತೆ ಕೂಡ ಅಷ್ಟೇ ಇವತ್ತು ಅಗತ್ಯ ಇದೆ. ಒಂದು ಸಂಸ್ಥೆಯ ಗೌರವ ಕೂಡ ಬೇಕಾಗ್ತದೆ. ಯಾಕೆ ಕಟ್ಟಲಿಕ್ಕೆ ಕಷ್ಟ ಇದೆ, ಕಪ್ಪು ಚುಕ್ಕಿ ತರಲಿಕ್ಕೆ ಬಹಳ ಸುಲಭ. ಆದ ಕಾರಣ SITಯ ತನಿಖೆ ಬಂದಾಗ ಅಲ್ಲಿಯ ತನಕ ಎಲ್ಲ ತಾಳ್ಮೆ ಮತ್ತು ಎಲ್ಲ ಸಮಾಧಾನದಿಂದ ಇರುವಂಥ ವಿಚಾರ ಆಗಬೇಕು. ಆ ಕಡೆ ಈ ಕಡೆ ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡುವುದಂತಲ್ಲ. ಸೌಹಾರ್ದತೆ ಸಮಾಜ ನಮ್ಮಲ್ಲಿ ಬೇಕು. SIT ತನಿಖೆ ಸಂಪೂರ್ಣ ಆಗುವ ತನಕ ಅವರಿಗೆ ಅಧಿಕಾರಿಗಳಿಗೆ ಸಂಪೂರ್ಣವಾದ ಕೆಲಸ ಮಾಡುವಂಥ ವಾತಾವರಣ ನಿರ್ಮಾಣ ಮಾಡಿ ಸಹಕಾರ ಕೊಡಬೇಕು. ರಿಪೋರ್ಟ್ ಬಂದ ನಂತರ ಅದರ ಬಗ್ಗೆ ಏನು ಚರ್ಚೆ ಏನೇ ವಿಚಾರ ಕೂಡ ಮಾಡ್ಬೋದು. ಯಾವುದು ಆವಾಗ ಅದೆಲ್ಲ ಓಲ್ಡ್ ಸ್ಟೋರಿ ಅಲ್ಲ, ಈಗ ಸದ್ಯಕ್ಕಿಲ್ಲ, ಇನ್ನು ಮುಂದೆಗೇನು ಗೊತ್ತಿಲ್ಲ. ಇದೇನೇನು ಯಾವ ಸಂದು ಏನಾಗಲಿದ್ದಲ್ಲ, ಅದೆಲ್ಲ ಓಲ್ಡ್ ಸ್ಟೋರಿ. ಅದಕ್ಕೆ ಅದು ರಾಜಕೀಯವಾಗಿ ಬೇರೆ ಬೇರೆ ರೀತಿಯೆಲ್ಲ ಬರ್ತದೆ ಇದಕ್ಕೆ. ಸೊ ನಮ್ಮ ಸಮ್ಮೇಳನಕ್ಕೆ ಸಂಪೂರ್ಣವಾದ ಸಹಕಾರ ಬೇಕು ನಿಮ್ಮೆಲ್ಲರದ್ದು ಕೂಡ. ಹೌದು ಸರ್, ಕಲಾಪ ಸಂದರ್ಭದಲ್ಲಿ ದಯವಿಟ್ಟು ಮಾಧ್ಯಮಗಳಿಗೋಸ್ಕರ ಅಥವಾ ನಿಮ್ಮ ಸಾರ್ವಜನಿಕಗೋಸ್ಕರ ಹೊರಗಡೆ ಕ್ಯಾಂಟೀನ್ ಮಾಡಿ, ನಿಮ್ಮ ಒಳಗಡೆ ಕ್ಯಾಂಟೀನ್ ವ್ಯವಸ್ಥೆ ಮಾಡ್ತಿರಲ್ಲ, ನಿಮ್ಮ ಅವರು ಅಧಿಕಾರಸ್ಥರ ಅನುಕೂಲ ತಕ್ಕಂತೆ ವರ್ತಿಸ್ತಾರ. ಹಂಗಾಗಿ ದಯವಿಟ್ಟು ಹಿಂದೆ ಎಲ್ಲ ಆಚೆ ಕ್ಯಾಂಟೀನ್ ಮಾಡಿದ್ವಿ, ನಾವು ಹಣ ಕೊಟ್ಟು ತಿನ್ಲಿಕ್ಕೆ ರೆಡಿ ಇದ್ದೀವಿ.
ನಿಮ್ಮವ್ರ ಮುಂದೆ ನಿಂತ್ಕೊಂಡು ಭಿಕ್ಷುಕ ತರ ಬೇಡುವಂತ ಅವಶ್ಯಕತೆ ಇಲ್ಲ. ತುಂಬಾ ಜನರಿಗೆ ಆ ಥರ ಇರಿಟೇಷನ್ ಮಾಡಿದ್ದಾರೆ. ತುಂಬಾ ಸೀನಿಯರ್ ಜರ್ನಲಿಸ್ಟ್ ಇರಿಟೇಷನ್ ಮಾಡಿದ್ದಾರೆ ಅಂತಂದ್ರೆ ನಿಮ್ಮವ್ರ ಅಧಿಕಾರಿಗಳು ನಿಂತ್ಕೊಂಡ್ರೆ ಅವ್ರನ್ನ ಎಷ್ಟು ಬೆಕ್ಕರ್ ತರ ನೋಡ್ತಾರೆ. ಅವ್ರ ಜಮೀನ್ ತಂದ್ಕೊಡೋದಿಲ್ಲ ಯಾರುವೆ. ಒಂದು ಕೆಲಸ ಮಾಡಿ ಸರ್, ಕಳೆದ ಲಾಸ್ಟ್ ಇಷ್ಟಿಂದೇನು ಅವ್ರಿಗೆ ಊಟ ವ್ಯವಸ್ಥೆ ಮಾಡ್ತಿರಲ್ಲ, ಅದು ಬಿಲ್ ಎಷ್ಟಾಗಿದೆ, ಎಷ್ಟು ಜನ ಊಟ ಮಾಡಿ ಬಿಲ್ ಕೊಡಿ ಸರ್ ದಯವಿಟ್ಟು. ಗೊತ್ತಾಗುತ್ತೆ ನಮ್ಗೆ. ದಯವಿಟ್ಟು ಕ್ಯಾಂಟೀನ್ ಹೊರಗಡೆ ಹಾಕೊಳ್ಳಿ. ಹೊರಗಡೆ ಕ್ಯಾಂಟೀನ್ ಇಲ್ವಾ? ನಿಮ್ ಒಳಗಡೆ ನಿಮ್ ವ್ಯವಸ್ಥೆಗಳು ಬೇಕಾದ್ರೆ ಅವ್ರನ್ನ ಏನ್ ಬೇಕಾದ್ರೆ ಏನಂದ್ರೆ ಸರಳವಾಗಿ ಹೇಳ್ತೀವಿ ಸರ್. ಅವರು ನಮ್ಮ ನೋಡೋ ದೃಷ್ಟಿಕೋನ ಸರಿ ಇಲ್ಲ. ಬಸವರಾಜ್ ಅಂತ ಒಬ್ಬರು ಅಸೈನ್ ಮಾಡಿದ್ದೀರಿ ಡುಮ್ಮ. ಅವನ ಬಾಡಿ ಲ್ಯಾಂಗ್ವೇಜು, ಅವನ ಟೋಟಲಿ ಅವನು ನಡ್ಕೊಳ್ಳೋ ರೀತಿ ಬಗ್ಗೆ ಸರಿ ಇಲ್ಲ. ನಿಮ್ಮ ಸ್ಟಾಫ್ ಎಲ್ಲ ಊಟ ಮಾಡ್ಕೊಂಡು ಹೋಗ್ತಾರೆ, ನಮ್ಗೆ ಏನು ಅಬ್ಜೆಕ್ಷನ್ಸ್ ಇಲ್ಲ. ನಮ್ಗೊಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ನೀವು ವ್ಯವಸ್ಥೆ ಮಾಡ್ಕೊಟ್ಟು ನಾನು ಇವತ್ತು ಕೇಳಕ್ ಬರಲ್ಲ. ನಾವು ರಾತ್ರಿ 11:35 ನಿಮಿಷ ಅಸೆಂಬ್ಲಿ ಆದ್ರೂ ನಾವು ಇರಲೇಬೇಕು. ಆತನ ಎಟಿಟ್ಯೂಡು ಮತ್ತು ಆತ ನಡ್ಕೊಳ್ಳೋ ರೀತಿ ಬಗ್ಗೆ ಕೆನ್ನೆಗಳು ಕೊಡಬೇಕು ಅಂತ ಅನಿಸ್ತದೆ. ಆದ್ರೆ ನಾವು ಆ ಪ್ಲೇಸ್ ಅಲ್ಲಿ ಸುಮ್ಮನಿದ್ದೇವೆ. ನೀವು ಅವನ್ನ ಮತ್ತೆ ಕಂಟಿನ್ಯೂ ಮಾಡಿದ್ರೆ ನಮ್ದಿಂದ ಕೆಲವೊಂದಷ್ಟು ಬೇರೆ ಬೇರೆ ರೀತಿ ಇರ್ಬೋದು. ಯೂಸ್ಲೆಸ್ ಬಿಹೇವಿಯರ್ ಇಷ್ಟು ಮಾತ್ರ ಹೇಳ್ಬೋದು ಸರ್. ಅವ್ನು ಯಾಕೆ ನೀವು ಅಸೈನ್ ಮಾಡಿದ್ರು ಅಥವಾ ಯಾರು ಮಾಡಿದ್ರು ಗೊತ್ತಿಲ್ಲ ಸರ್. ಬಟ್ ಅವ್ನು ನಮ್ಮನ್ನ ಭಿಕ್ಷುಕರ ನೋಡೋ ಮೈಂಡ್ ಸೆಟ್ ಇಂದ ಹೊರಗೆ ಬರಬೇಕು ಅಂತ ಹೇಳಿ ನಿಮ್ಮ ಮೂಲಕ ನಿಮ್ಮ ಸ್ಟಾಫ್ಗೂ ಕೂಡ ಹೇಳ್ತೇನೆ ಸರ್. ಇಲ್ಲ, ನೀವು ಕೊಟ್ಟರೆ ಅಲ್ಲ, ಇದನ್ನು ನೀವು ಏನು ವಿಷಯ ಹೇಳಿದ್ದೀರಿ ಅದನ್ನು ಎನ್ಕ್ವೈರಿ ಮಾಡಿಸ್ತೇನೆ. ಜರ್ನಲಿಸ್ಟ್ಗಳು 4-5 ಪತ್ರಿಕೆಗೆ ಎಡಿಟರ್ ಆದವರು ಅಧಿವೇಶನ ನೋಡ್ಬೇಕು ಅಂತ ಬರ್ತಾರೆ. ಅವ್ರಿಗೆ ಅಧಿಕಾರದಲ್ಲಿಲ್ಲ, ವಯಸ್ಸಾಗಿದೆ. ಅವ್ರಿಗೆ ನಾವೇ ಗೌರವ ಕೊಡ್ತಾರೆ, ಬೇರೆ ಯಾರು ಕೊಡ್ತಾರೆ? ಅಲ್ಲ, ಕೊಡಲೇಬೇಕಲ್ಲ. ಈಗ ನಾವುದನ್ನು ಯಾರಿಗೆ ಅವ್ರು ಹೇಳಿದ್ದಾರೆ? ಯಾರು ಅವನು ಅವೆಲ್ಲ ಈಗ ಹೊರಗಡೆ ಅದಕ್ಕೆ ವ್ಯವಸ್ಥೆ ಇದೆ ಐದೋದು ಅಲ್ಲ. ಮತ್ತೆ ಹೊರಗಡೆ ಅದು ನಾವು ಶಾಸಕರಿಗೆ ಶಾಸಕ ಮತ್ತು ಮಾಧ್ಯಮದ ಎಲ್ಲರಿಗೂ ಅಂತ ಮಾಡಿದ್ರು. ಅವರು ಒಂದು ಕಪ್ ಚಾನ 5 ಗಂಟೆ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ನಾವು ಅದಕ್ಕೆ ಕೇಳಿದ್ರೆ ನೀವು ಅಲ್ಲಿ ಏನು ಯಾವುದೇ ಫೆಸಿಲಿಟಿ ಇಲ್ಲ ಸರ್. ಇಷ್ಟ ನೀವು ಸರ್ ನಾನು ನೋಡಿದ್ದೀನಿ ನಿಮ್ಗೆ ಹೇಳ್ತಿದ್ದೇನೆ. ಅಂದ್ರೆ ಅವ್ರು ಯಾವುದೇ ಫೆಸಿಲಿಟಿ ಇಲ್ಲ, ಹಾಗಾಗಿ ಸಮಸ್ಯೆ ಆಗ್ತದೆ. ದಯವಿಟ್ಟು ಪ್ಲೀಸ್ ಅಷ್ಟೇ. ಓಕೆ, ಮಿಲ್ ಸೆಟ್ ರೈಟ್. ಅವಶ್ಯಕತೆ ಸರ್. ಈಗ ನೀವು ಮಾಧ್ಯಮದವರು ಸೇರ್ ಬಿಲ್ ಮಾಡ್ತೀರಿ, ನನಗೆ ಅದು ಸ್ವಲ್ಪ ಕ್ಲಾರಿಟಿ ಮಾಡಿ. ಮಾಧ್ಯಮದವರು ಸೇರ್ಸ್ ಬಿಲ್ ಮಾಡ್ತೀರಾ ಅಥವಾ ಮಾಧ್ಯಮದ ಹೊರತುಪಡಿಸಿ MLA ಮಾತ್ರ ಬಿಲ್ ಮಾಡ್ತೀರಾ? ನಿಮ್ಮ ಸ್ಟಾಫ್ಗಳು, ಮಾರ್ಷಲ್ಗಳು ಇರ್ಬೋದು, ಪ್ರತಿಯೊಬ್ಬರು ಎಟುಗಳಲ್ಲಿ ಯಾರು ನೀವು ವರ್ಕ್ ಮಾಡ್ತಾರೆ ಅದಕ್ಕೆ ಅಷ್ಟು ಜನ ಸೇರಿ. ಯಾಕಂದ್ರೆ ಅವ್ರಿಗೂ ಸಹ ತುಂಬಾ ಜನ ಡಿಟೇಷನ್ ಮಾಡಿದ್ದಾರೆ. ನಿಮ್ಮ ಸ್ಟಾಫ್ಗಳಿಗೆ MLA ಊಟ ಮಾಡಬೇಕು ಅಲ್ಲಿ ತನಕ ನೀವು ಮಾಡಬೇಡಿ ಅಂತ ತುಂಬಾ ಜನ ಕಾಯಿಸಿದ್ದಾರೆ. ಮನೆಯಲ್ಲಿ ಕಾಯಿಸಿದಾರೆ. ಹಾಗಾಗಿ ನಿಮ್ಮ ನಿರ್ದೇಶನ ಸ್ಪೆಸಿಫಿಕ್ ಆಗಿದೆಯಾ? ಒಂದ್ ವೇಳೆ ಆಗಿತ್ತು ಒಂದು ಕಡೆ ಬಂದ್ರೆ ದಯವಿಟ್ಟು ಸೆಗ್ರಿಗೇಟ್ ಮಾಡಿ ಬಿಲ್ಗಳು ಕೊಡಿ. MLAಗಳಿಗೆ ಎಷ್ಟು ಜನ ಊಟ ಮಾಡಿದ್ದಾರೆ, ಸ್ಟಾಫ್ ಎಷ್ಟು ಜನ ಊಟ ಮಾಡಿದ್ದಾರೆ, ಮೀಡಿಯಾ ಎಷ್ಟು ಜನ ತಿಂದಿದೆ ಅಂತ ಬಗ್ಗೆ ಬಿಲ್ ಮಾಡಿ. ಯಾಕಂದ್ರೆ ಯಾರು ಸ್ವಂತ ದುಡ್ಡಲ್ಲ, ನಮ್ಮದು ಸೇರ್ಸ್ ನಾವು ಹೇಳ್ತೀವಿ, ಬೇಸರ ಮಾಡ್ಕೋಬೇಡಿ. ಯಾಕಂದ್ರೆ ಅಷ್ಟು ಇರಿಟೇಷನ್ ಮಾಡಿದ್ದಾರೆ, ಆ ಕಾರಣಕ್ಕೋಸ್ಕರ ಹೇಳ್ತೀವಿ. ದಯವಿಟ್ಟು ಹೊರಗಡೆ ಕ್ಯಾಂಟೀನ್ ಹಾಕ್ಬಿಡಿ, ನಾವು ಹಣ ಪೇ ಮಾಡಿ ತಿಂತೀವಿ ಸರ್, ಅಭ್ಯಂತರ ಇಲ್ಲ. ಓಕೆ, ಈ ವಿಚಾರ ತಾವಲ್ಲಿ ಹೇಳಿದ್ದೀರಿ. ನಾನು ನಿಮ್ಮನ್ನು ಕರೆಸಿ ಕೂತ್ಕೊಂಡು ವಿಲ್ ಫೈಂಡ್ ಸೊಲ್ಯೂಷನ್. ಯಾಕಂದ್ರೆ ಲಾಸ್ಟ್ ಇಯರ್ ಆಗಿತ್ತು ಸರ್, ಅದು ಹೇಳಿರಲಿಲ್ಲ ಯಾರು. ಆಗ್ಬಾರ್ದು, ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೇವಲ್ಲ. ಈ ಸಲ ಎಲ್ಲ ಪತ್ರಿಕೆ ಎಲ್ಲ ಚಾನಲ್ ಅವರು ಕೂಡ ಹೆಚ್ಚು ಕಡಿಮೆ ನೀವು ಮನೆಗೆ ಹೋಗುವ ಹೊತ್ತಿಗೆ ನಾವು ಹೋಗಿದ್ದೇವೆ. ಹೌದು, ಒಬ್ಬರನ್ನಾದ್ರೂ ನಾವು ಇಟ್ಟಿದ್ದೇವೆ. ಹೌದು, ನಾವು ನೋಡಿದ್ದೇವೆ. ಆ ಟೈಮಲ್ಲಿ ಈಚೆ ಬಂದು ಹೊರಗಡೆ ಏನೋ ನೀರು ಕುಡಿಯೋಕೆ ಬಾಯಾರಿಕೆಗೆ ಏನೋ ಆಚೆ ಬಂದಾಗ ನಾವು ಇಲ್ಲಿ ಇವರು ಒಳ್ಳೆ ನಾವು ಭಿಕ್ಷುಕ ತರ ನೋಡ್ಬಿಟ್ರೆ ಇಲ್ಲ, ವಿಲ್ ಸೆಟ್ ಇಟ್ ರೈಟ್. ದಯವಿಟ್ಟು ಆ ವ್ಯಕ್ತಿಯನ್ನು ಚೇಂಜ್ ಮಾಡಿ ಸರ್. ದಯವಿಟ್ಟು ಆಯ್ತು, ಅವ್ರನ್ನ ಮತ್ತೆ ನಿಮ್ಮನ್ನು ಕರಿತೇನೆ, ಸಪ್ರೇಟ್ ಮೀಟಿಂಗ್ ಮಾಡ್ತೇನೆ. ಸಮಯ ಇರೋದಿಲ್ಲ ನಮ್ಗೆ, ಆಚೆ ಹೋಗಿ ಬರ್ಲಿಕ್ಕೆ ಸಮಯ ಇರೋದಿಲ್ಲ. ಈಗ ಇದನ್ನೆಲ್ಲ ಆಲೋಚನೆ ಆಯ್ತು. ಈಗ ಈ ಎಲ್ಲ ವಿಚಾರವನ್ನು ನಾವು ನೋಡಿ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ. ಯಾಕಂತ ಹೇಳಿದರೆ ಯಾರೆಲ್ಲ ಇಲ್ಲಿ ಒಳಗಡೆ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲರೂ ಕೂಡ ಆ ಊಟದ ವ್ಯವಸ್ಥೆ ನಾವು ಮಾಡಬೇಕಂತೇಳಿ ಫಸ್ಟ್ ನಾವೆಲ್ಲ ಹೇಳುವಂಥದ್ದು. ಅಷ್ಟೇ. ಏನಾದಲ್ಲಿ ನಮ್ಮ ಅಧಿಕಾರಿಗಳು ಯಾರು ಇದ್ದರೆ ತಾವು ಹೇಳಿದ್ದೀರಿ, ಅವ್ರು ಕರೆಸ್ತೇವೆ, ವಿಚಾರ ಕೇಳ್ತೇವೆ. ಬೇಕಾದ್ರೆ ನಿಮ್ಮ ಮುಖ್ಯಸ್ಥರು ಕೂಡ ಕೆಲವೊಂದು ದಿವಸ ಕೊಟ್ಟು ಅದನ್ನು ಬಗೆಹರಿಸುವ. ಮ್ಯಾಟರ್ ಆಫ್ ಟೈಮ್. ನಾವು ಗೊತ್ತಾಗಿತ್ತು ಅಷ್ಟೇ. ಯಾರದು ಕೆಲವರದ್ದು ಎಲ್ಲ ಇರುವುದಿಲ್ಲ. ಎಲ್ಲಿ? ಮೊದಲು ಸರ್ ನಾವು ಗಮನಿಸ್ತಾ ಇದ್ದೀವಿ,
ಈ ಸಚೇತಕರು ಓಕೆ ಅದನ್ನು ಹೊರತುಪಡಿಸಿ ಕೆಲವು MLA ಪಿಗಳು ಒಳಗೆ ಹೋಗುವ ಪರಿಸ್ಥಿತಿ ಆಗಿದೆ. ಹೌದು. ಯಾಕೆ ಅಬ್ಸರ್ವ್ ಮಾಡ್ತೀರಾ? ಅಲ್ಲ, ಅದನ್ನು ಈ ಸಲ ಸ್ಟಾಪ್ ಮಾಡಿದ್ದೇವಲ್ಲ. ಇಲ್ಲ ಸರ್, ಸಚೇತಕರೊಬ್ಬರು ಪಿ ಇರ್ತಿದ್ರು, ಅಬ್ಸರ್ವೇಷನ್ ಮಾಡಿ ಅಪೋಸಿಷನ್ ಪಾರ್ಟಿ ಲೀಡರ್ ಇರ್ತಾರೆ ಅವ್ರದ್ದಷ್ಟೇ 5-6 ಜನ ಸ್ಟಾಫ್ಗಳು ಒಂದೊಂದು ಆಫೀಸಿಂದ ಬರಬೇಕು. ನಿಮಗೆ ನನಗೊಂದು ಅರ್ಥ ಆಗ್ತಿಲ್ಲಪ್ಪ. ಈ ಸಲ ಅಲ್ಲೆಲ್ಲ ಮಾಡಲಿಲ್ಲ ಅಲ್ಲಿ ಸಲ. ಈಗ ಸರ್ ಈಗ ಒಂದು ಸನ್ನಿವೇಶನ ಇವಾಗ 10 ಜನ ಭಾಗವಹಿಸ್ತಾರೆ, ಸಣ್ಣ ಪುಟ್ಟ ಲೋಪ ಆಗ್ತದೆ, ಒಪ್ಕೊಳ್ಳೋಣ. ನಾವು ಅದ್ರ ಬಗ್ಗೆ ಏನು ಆಕ್ಷೇಪ ಇಲ್ಲ ಸರ್. ನೀವು 11 ಗಂಟೆವರೆಗೆ ಮೊದಲು ನಾವು ನೀವು ಟೈಮಿಂಗ್ ಬಗ್ಗೆ ನಿಮ್ಮ ಬಗ್ಗೆ ಆಕ್ಷೇಪ, ನಾವು ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೇವೆ. ಕಾದರ್ ಹೋಗಿ ಬಂದ ನಂತರ ಲಾಂಗ್ ಸೆಷನ್ ಇರುತ್ತೆ. ಆಮೇಲೆ ಅದ್ರ ಬಗ್ಗೆ ನಮ್ಗೆ ಖುಷಿನೂ ಇದೆ. ನಾವೇನು ಈಗ ಸಪೋಸ್ ನಾವು ಬೇಸರ ಸಣ್ಣ ವಿಚಾರಗಳು ಇರಿಟೇಟ್ ಅಗೌರವಯುತವಾಗಿ ನಡ್ಕೊಂಡು ಸ್ವಲ್ಪ ಬೇಜಾರು. ದೇವ ನಮ್ಮ ಗಮನಕ್ಕೆ ತಂದಿದ್ದೀರಿ. ನಾನು ಚರ್ಚೆ ಮಾಡ್ತೇನೆ. ಮುಂದೆ ಬಂದು ನಿಮ್ಮ ಇಬ್ಬರನ್ನ ಕರೆಸಿಕೊಂಡು ಮತ್ತು ಅವ್ರಿಗೆ ಮುಂದೆ ಚೇಂಜ್ ಮಾಡುವ. ಅಲ್ಲಿ ಯಾರು ಇನ್ನು ಆಗ್ತಾರೆ ಅವ್ರಿಗೆ ಕೂಡ ಒಂದು ಸಜೆಷನ್ ಡೈರೆಕ್ಷನ್ ಕೊಡುವ. ಅದು ಮುಗಿತದೆ. ಸರ್ ನಮ್ಮ ಕಡೆಯಿಂದ ಆನಂದ್ ಸರ್ ರಾಜಪ್ರಸಾದ್ ಕಳಿಸ್ಬಿಡಿ ಸರ್. ಇಡೀ ರಾಜ್ಯಕ್ಕೆ ಸಾಕು. ಆಮೇಲೆ ಮಾರ್ಷಲ್ಗಳು ಅಲ್ಲಿ ಇದು ಇದೆಲ್ಲ ಲಾಂಚಿಂದ ಈಚೆ ನಿಲ್ಲಂಗಿಲ್ಲ, ಫೋಟೋ ಹಿಡಿಯಂಗಿಲ್ಲ ಅಂತ ಹೇಳ್ತಾರೆ. ಅದು ಈಚೆ ಬಂದವರು ಸಪೋಸ್ ಯಾರನ್ನ ಇಂಟ್ರೆಸ್ಟಿಂಗ್ ಇದ್ರೆ ನಾವು ಫೋಟೋ ಯಾಕಂದ್ರೆ ಒಳಗಡೆ ಬಿಡಲ್ಲ. ಎಲ್ಲಿ ಕೌನ್ಸಿಲ್ ಬಿಡ್ತಾರೆ, ಅಸೆಂಬ್ಲಿ ಬಿಡಲ್ಲ. ಲಾಂಚ್ ಬೇಡ, ಲಾಂಚಿಂದ ಈಚೆ ಇದೆಯಲ್ಲ ಸರ್, CM ಅವರ ಸ್ಟೆಪ್ ಇದೆ, ಸ್ಟೆಪ್ಸು ಹೋಗೋದು ಅಲ್ಲಿ. ಅಂದರೆ ಆ ಕಡೆ ಅಲ್ಲ ಸರ್, ಈ ಕಡೆ ಗೊತ್ತಾಯ್ತು ನನಗೆ. ಅಲ್ಲಿ ಬರೋಂಗಿಲ್ಲ, ನಿಂತ್ಕೊಳ್ಳಿ. ಲಾಸ್ಟ್ ಟೈಮ್ ಅಂತೂ ದೊಡ್ಡ ಗಲಾಟೆ ನಾವು. ಅಲ್ಲಿ ಎಷ್ಟು ಫೋಟೋಗ್ರಾಫರ್ಸ್ ಇದ್ದಾರೆ? ಅಲ್ಲ ಏನು ಒಂದು ಯಾರು ಬರಲ್ಲ ಸರ್. ಬಂದರೆ ಒಂದು 2-3-4 ಜನ ಬರ್ತಾರೆ. ಎಲ್ಲ ಕೌನ್ಸಿಲ್ ಕವರ್ ಮಾಡ್ಬಿಟ್ಟು ಹಂಗೆ ಹೋಗ್ತಾರೆ. ಕೆಲವೊಂದ್ಸಲ ಏನೇನು ಇಂಟ್ರೆಸ್ಟಿಂಗ್ ಇದ್ರೆ ಇಲ್ಲಿ ಅಸೆಂಬ್ಲಿದು ಕವರ್ ಮಾಡಕ್ಕೆ ಬರ್ತಾರೆ ಮೇಲೆಗಡೆ. ನೋಟ್ ಮಾಡಿ. ಎಲ್ಲ ಮೀಡಿಯಾಗಳು ಇಲ್ಲೇ ಇರೋದ್ರಿಂದ ಎಲ್ಲ ಮೀಡಿಯಾ ಒಂದು ಕಡೆ ಎಲೆಕ್ಟ್ರಾನಿಕ್ ಇರುತ್ತೆ, ಅದು ಒಳಗಡೆ ಬಿಡಂಗಿಲ್ಲ, ಇಲ್ಲಿ ಹೋಗಂಗಿಲ್ಲ, ಅಲ್ಲಿ ನಿಲ್ಲಂಗಿಲ್ಲ. ಅದೇ ಡ್ಯಾಮ್ ನಿಂತ್ಕೊಳ್ಳಲ್ಲ ಅಲ್ಲಿ. ಅದೇ ಸೇಮ್ ಕ್ಯಾಂಟೀನ್ ಹೋಗೋ ಅದೇ ಸೇಮ್. ಎಲ್ಲ ವಿಚಾರ ನಾವು ಚರ್ಚೆ ಮಾಡಿಸುವ. ಇನ್ನೊಂದು ಮೀಟಿಂಗ್ ನಾವು ಮಾಡಿದ್ದೆವು. ನಮ್ಮಲ್ಲಿ ಅಂತ ಕೆಲವು ಇದರದ್ದು ನಾಯಿಗಳಿಗೆ ಸಮಸ್ಯೆ ಸಂಬಂಧಪಟ್ಟ ಹಾಗೆ ಆ 3 ತಿಂಗಳ ಮುಂಚೆ ಇದಕ್ಕೆ ಪ್ಲ್ಯಾನ್ ಮಾಡಿ ನಾವು ಸರ್ಕಾರಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ವರದಿ ನಾವು ಸಲ್ಲಿಸಿದ್ದೇವೆ. ಅಲ್ಲಿಂದ ನಾವು ಅದನ್ನು ಅಪ್ರೂವಲ್ ಕಾಯ್ತಾ ಇದ್ದೇವೆ. ಅದರ ನಂತರ ಈ ಸುಪ್ರೀಂ ಕೋರ್ಟ್ದೆಲ್ಲ ಬಂದಿದೆ. ಅಲ್ಲ, ನಾವು ನಮ್ಮ ಎಲ್ಲ ಕೂಡ ಚರ್ಚೆ ಮಾಡಿಕೊಂಡು ನಮ್ಮಲ್ಲಿ ಸುಮಾರು 53 ನಾಯಿಗಳಿವೆ ಇಲ್ಲಿ ಈ ಪ್ರಮೇಶಲ್ಲಿ. ಹೌದು. ಮತ್ತು ನಮ್ಮಲ್ಲಿ ವಿಧಾನಸೌಧದಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಈ ಯಾವುದೇ ರೀತಿಯ ಮೇಲೆ ಬರೋದು ಪ್ರೊಟೆಕ್ಷನ್ ಅಂತ ಏನೂ ಇಲ್ಲ. ಸೊ ಈ ಡೋರ್ ಬಂದ್ ಮಾಡಿದ್ರು ಕೂಡ ಈ ಸೈಡಿಂದ ಬಂದು ಈ ಮೇಲೆ ಹತ್ತಿ ಇದಿಡೀ ರೌಂಡ್ ಹೊಡಿತಾ ಇರ್ತದೆ. ಅದು ಅದರ ತಪ್ಪಲ್ಲ, ಅದರ ಕೆಲಸ ರೌಂಡ್ ಹೊಡಿಯುವಂಥ. ಅದನ್ನು ತಪ್ಪಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಕೆಲವೊಮ್ಮೆ ಅದರಲ್ಲಿ ಕೆಲವೊಂದು ಕಡೆ ಗಲೀಜು ಕೂಡ ಮಾಡಿ ಇರ್ತದೆ. ಅದು ಕೂಡ ಅದರ ತಪ್ಪಂತ ನಾವು ಹೇಳೋದಿಲ್ಲ. ಅನ್ನೋದು ಪಾಪ ಯಾವುದು ಜಾಗ ಗೊತ್ತಿರೋದಿಲ್ಲ ಅದಕ್ಕೆ. 3ನೇದು, ಬೆಳಿಗ್ಗೆ ನಮ್ಮ ಶಾಸಕರು ವಾಕಿಂಗ್ ಬರುವಾಗ ಇಡೀ ಗ್ಯಾಂಗಪ್ ಆಗಿ ಇವತ್ತು 3ನೇ ಪ್ರತಿಪಕ್ಷ ಇಲ್ಲಿ ಅಲ್ಲ ಅಟ್ಯಾಕ್ ಮಾಡುವಂಥದ್ದು ಫುಲ್ಲು ಇವರಿಗೆ. ಹಾಗಾದರೆ ಆಯಿತು. ಅದರ ಬಗ್ಗೆ ಎಲ್ಲ ಪಕ್ಷ ಸದಸ್ಯರು ಕೂಡ ಕೆಲವರು ಅದರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೆಲವು ಶಾಸಕರು ಅದು ಬೇಕಂತೇಳಿ ಅದರ ಪರವಾಗಿರುವವರು ಕೂಡ ಇಲ್ಲಿ 2 ಪಾರ್ಟಿ ಇದೆ. ಬೇಡಂತೇಳಿ ಚರ್ಚೆ ಕೂಡ ಇವತ್ತು ಆಗಿತ್ತು ಇದರಲ್ಲಿ. ಅದಕ್ಕಾಗಿ ಒಂದು ವಯಮೀಡಿ ಇದನ್ನು ನಾವು ಸ್ವಾಭಾವಿಕ ಮನುಷ್ಯರಿಗೆ ಎಷ್ಟು ಹಕ್ಕಿದೆ ಜೀವನ ಮಾಡಲಿಕ್ಕೆ, ಅದಕ್ಕಿಂತ ಜಾಸ್ತಿ ಪ್ರಾಣಿಗಳಿಗಿದೆ. ಯಾಕೆಂದರೆ ನಮಗೆ ಬಾಯಿ ಅದು ಬರ್ತದೆ.
ಹೆಚ್ಚು ಕಮ್ಮಿ ಹೇಳಲಿಕ್ಕೆ, ಅದಕ್ಕೆ ಮಾತಾಡಲಿಕ್ಕೆ ಅಂತ ಕೂಡ ಆಗೋದಿಲ್ಲ. ಸೊ ಅದರದ್ದು ನಾವು ಕೂಡ ಕನ್ಸಿಡ್ರೇಷನ್ ನಾವು ಮಾಡಬೇಕು. ಜನರಿಗೆ ಕೂಡ ಬಂದವರಿಗೆ ಕೂಡ ಕೆಲವೊಮ್ಮೆ ಅಸೆಂಬ್ಲಿಗೆ ಬರೋ ಮಕ್ಕಳ ಮಧ್ಯದಲ್ಲಿ ಅವರ ಅದರ ಮಧ್ಯದೆಲ್ಲ ಬರುವಂಥದ್ದೆಲ್ಲ ಇದೆ. ಅದು ಕರೆಕ್ಟ್ ಇದ್ದರೂ ಕೂಡ ಇವರು ಹೆದರಿಕೊಂಡು ಇವರು ಓಡುವಂಥ ಸೀನ್ ಕೂಡ ಒಂದು ಪ್ರಾಕ್ಟಿಕಲ್ ಆಗಿ ಇರುವಂಥದ್ದು. ಅದಕ್ಕೆ ವಯಾ ಮೀಡಿಯಾ ಇದರಲ್ಲಿ ನಾವು ಭಾಳ ಚರ್ಚೆ ಮಾಡಿಕೊಂಡು ನಾವೇನು ಮಾಡಿದ್ದೇವೆ ನೋಡಿ. ಯಾವುದೇ ಈಗ ನಮ್ಗೆ ಗೊತ್ತಿದ್ದ ನಾಯಕರು ಮೋರ್ ದೆನ್ ನಾಟ್ 12-14 ಇಯರ್ಸ್ ಮ್ಯಾಕ್ಸಿಮಮ್. ಈಗಲೇ ಬಹುತೇಕ ಇಲ್ಲಿರುವಂಥದ್ದಕ್ಕೆ ಒಂದು 5-6 ವರ್ಷ ಆಗಿದೆ. ನಮ್ಮ ಪ್ಲ್ಯಾನ್ ಏನಿತ್ತು, ಆ ಒಂದು ಲಾಸ್ಟ್ ಎಡ್ಜ್ ಆಫ್ ದಿ ನಮ್ಮ ಈ ಕಾಂಪೌಂಡ್ ಬಗ್ಗೆ ಯಾಕೆಂತ ಹೇಳಿದರೆ, ಇದನ್ನು ಕೆಲವರು ಹೇಳ್ತಾರೆ ಇದನ್ನು ಶಿಫ್ಟ್ ಮಾಡಿ ಅಂತೇಳಿ. ಶಿಫ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಹೋದ ಅಲ್ಲಿಯ ನಾಯಿಗಳು ಇದನ್ನು ಕಚ್ಚಿ ಹಾಕ್ತೇವೆ, ಅದನ್ನು ಓಡಿಸ್ತಾರೆ, ಅಲ್ಲಿಯನ್ನು ಲೋಕಲ್ಸ್ ಅವರು ಓಡಿಸ್ತಾರೆ ಅಲ್ವ, ಅದನ್ನು ಅದು ಸರಿಯಾಗಿ ನೋಡಿಕೊಳ್ಳೋದಿಲ್ಲ. ಇಲ್ಲಿ ಆದರೆ ಏನಾಗಿದೆ, ಇದು ಸೆಟ್ಟಾಗಿ ಇಲ್ಲಿ ಇದು ಬೆಳಿಗ್ಗೆ ಒಂದು ಊಟ ಹಾಕೋರು, ಬೇರೆ ಒಂದು ಗ್ಯಾಂಗ್ ಇದೆ ಇದಕ್ಕೆ. ಬೆಳಿಗ್ಗೆ ಒಂದು ಊಟ ಹಾಕೋರು, ಏನಿಲ್ಲ ನಮ್ಮ ಪೊಲೀಸ್ನವ್ರು ಕೂಡ ಸ್ವಲ್ಪ ಊಟ ಹಾಕೋರಿದ್ದಾರೆ, ಇವರು ಕೂಡ ಇದೆ. ಸೊ ಇದಕ್ಕೊಂದು ಸಿಸ್ಟಮ್ ಆಗಲಿ ಬಿಟ್ಟಿದೆ. ಆ ಎಜ್ಜಿನಲ್ಲಿ ನಾವೊಂದು ಕೇಜ್ ಅಲ್ಲ, ಒಂದು ಒಂದು ಅದಕ್ಕೆ ಮೂವಿಂಗು ಆ ವ್ಯಾಪ್ತಿಯಲ್ಲೇ ಓಡಾಡಲಿಕ್ಕೆ ಬೇಕಾಗಂಥ ರೀತಿಯಲ್ಲಿ ಮಾಡಿ, ಮಳೆಗಾಲದ ಒಂದು ಬಿಸಿಲಿನಲ್ಲಿ ಇದಕ್ಕೊಂದು ಸಣ್ಣ ಶೆಲ್ಟರ್ ಥರ ಮಾಡಿ, ಅಲ್ಲಿ ಒಂದು ಓಪನ್ ಇಟ್ಟು ಯಾವಾಗ ಬೇಗ ಹೊರಗೆ ಹೋಗಿ ಬರೋ ರೀತಿ ಮಾಡಿ, ಅದನ್ನೊಂದು NGO ಮುಖಾಂತರ, NGO ಅಂತ ಹೇಳಿದರೆ ನಮ್ಮ ಪ್ರಾಣಿದೆ ಅನಿಮಲ್ ಕೇರ್ ಇದೆಯಾರಲ್ಲ ಅವರಿಗೆ ಜವಾಬ್ದಾರಿ ಕೊಟ್ಟು, ಸೊ ಅದರ ಆರೋಗ್ಯ, ಅದರ ಊಟದ ವ್ಯವಸ್ಥೆ, ಅದಕ್ಕೆ ಮಳೆಗಾಲ ಮತ್ತು ಚಳಿ ಅದು ಕೂಡ ಆಗದಿರುತ್ತೊಂದು ನಿಂತ ವ್ಯವಸ್ಥೆ ಮಾಡಿಕೊಂಡು, ಏನಾದರೂ ಅದು ಮತ್ತೆ ಒಳಗಡೆ ಬಂದರೆ ಅದನ್ನು ಮತ್ತೆ ಹಿಡಿದು ಮತ್ತೆ ಅದನ್ನು ಒಳಗಡೆ ಹಾಕಲಿಕ್ಕೆ ಒಂದು 10 ಸಲ ಆಗ್ತದೆ, ಮತ್ತು ಅದು ಸೆಟ್ ಆಗ್ತದೆ. ಅದನ್ನು ಮೈಂಡ್ ಸೆಟ್ ಒಂದು 5 to 6 ಅದನ್ನು ಆ ರೀತಿ ಮೇಂಟೈನ್ ಮಾಡಿಕೊಂಡು ಹೋದರೆ ಅದರ ನಂತರ ಏನು ಪ್ರಾಬ್ಲಮ್ಮೇ ಇಲ್ಲಿ ಇರೋದು. ಯಾಕೆ ಹೊಸತು ಯಾವುದು ಕೂಡ ಆಗ ಬರೋದಕ್ಕೆ ಆಗೋದಿಲ್ಲ. ಈಗ ಎಷ್ಟು ಹೊಸತು ಬರ್ತದೆ, ಎಲ್ಲಿಂದ ಯಾರು ಕೂಡ ಲೆಕ್ಕನೂ ಕೂಡ ಇರೋದಿಲ್ಲ. ಅದಕ್ಕೆ ಒಂದು 5-6 ಅದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಆಫ್ಟರ್ 6-7 ಇಯರ್ಸ್ ಸಿಕ್ಕುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗುವಂಥದ್ದು. ಅದಕ್ಕೆ ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ನಾವು ಚರ್ಚೆ ಮಾಡಿ ಅದನ್ನು ಕೊಟ್ಟಿದ್ದೇವೆ. ಅಲ್ಲಿಂದ ಏಪ್ರಿಲ್ ಯಾವಾಗ ಬರ್ತದೆ ಅದನ್ನು ಬಹುಶಃ ನಾವು ಅನುಷ್ಠಾನ ಮಾಡ್ತೇವೆ. ಅದೇ ಹೌದು. ಬೇರೆ ಅಕಸ್ಮಾತ್ ಅಮಾಯಕ ನಾಯಿಗಳು ಇರ್ತವೆ, ಬೇರೆ ಏನೋ ಗಾಬರಿ ಕಚ್ಚಿರ್ತವೆ. ಹೌದು, ಯಾರದೊಬ್ಬರು ಜವಾಬ್ದಾರಿ ಕೊಡಬೇಕಲ್ಲ, ಅದಕ್ಕೆಲ್ಲ ಪರ್ಮಿಷನ್ ಬರ್ದದ್ದು. ಎಲ್ಲ ಒಬ್ಬೊಬ್ಬರು ಇಂಜೆಕ್ಷನ್ ತಗೊಂಡು ಹೋಗ್ತಾರೆ. ಅದಕ್ಕಾಗಿ ನಾವು ವಿ ಹ್ಯಾವ್ ರೆಕಮೆಂಡೆಡ್, ನಮ್ಮ ಕೆಲಸ ನಾವು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಇನ್ನು ಸರ್ಕಾರದ ಅದನ್ನು ಜವಾಬ್ದಾರಿ. ಅದಕ್ಕೆ ನೋಡ್ಬೇಕು. ಈಗ ಅದಕ್ಕೆ ಡ್ರೆಸ್ ಸ್ಟಿಚ್ ಮಾಡಬೇಕಂತ ಕಾಯ್ತಿದ್ದೆ ನಾನು. ಈಗ ಅದಕ್ಕೆಲ್ಲ ಈಗ ಅದೇ ನೋಡುವ, ಅದೇ ಮೇಲೆ ಚರ್ಚೆ ಮಾಡ್ತೀವಿ. ಹೌದು. ಹೌದು, ಆಗ ಕಚ್ಚಿದ ನಮ್ಮ ಆಮೇಲೆ ವರ್ಲ್ಡ್ ಫೇಮಸ್ ಆಗ್ತದೆ. ವರ್ಲ್ಡ್ ಫೇಮಸ್ ಆಗ್ತದೆ ಆವಾಗ ನಾವು. ಯಾವುದು ಪ್ರಾಬ್ಲಮ್, ನಾಗಿ ಯಾರು ಒಳ್ಳೆಯವ್ರು ಕಟ್ಟೋ ಗೊತ್ತಿರೋದಿಲ್ಲ, ಅದಕ್ಕಂತ ಮಾಡಿದ್ರೆ ನಾವೇ ಮತ್ತೆ ಹೇಳ್ತೇವೆ ಹೋಗಿ ಇವನಿಗೆ ಕಚ್ಚಿದ ಮಾದ, ಅವನಿಗಾದ್ರೂ ಕಚ್ಚೋದು ಚಿಂತೆ ಅಂತ ಹೇಳ್ತೇವೆ. ಹೌದೌದು. ಇಲ್ಲ, ಇಲ್ಲಿಗೆ ನನಗೆ ಗೊತ್ತಿಲ್ಲ, ನನಗೆ ಬೇರೆಯವ್ರು ಹೇಳಿದರು ಪೊಲೀಸ್ನವರೆಲ್ಲ, ಜಡ್ಜ್ಗಳು ಮತ್ತು ಸೀನಿಯರ್ ಅಡ್ವೊಕೇಟ್ಸ್ ಫ್ಯಾಮಿಲಿ ಬೆಳಿಗ್ಗೆ ಡೈಲಿ ಬಂದು ಅವ್ರು ಬಂದು ಊಟ ಹಾಕ್ತಾರೆ ಅವ್ರಿಗೆ. ಅದೆಲ್ಲ ಕಡೆ ಇದೆ. ಅದು ದೇವರೊಬ್ಬೊಬ್ಬರಿಗೆ ಒಬ್ಬರಿಗೆ ಆ ಕ್ರಿಕೆಟ್ ಆಡೋದು ಇಷ್ಟ, ಇನ್ನೊಬ್ಬರಿಗೆ ಇಲ್ಲಿ ರಾಜ್ಯಕ್ಕೆ ಇಷ್ಟ, ಇನ್ನೊಂದವರಿಗೆ ಟೀಚಿಂಗ್ ಇಷ್ಟ, ಕೆಲವರಿಗೆ ಇದು ಇಷ್ಟ, ಏನು ಪ್ರಾಣಿಗಳನ್ನು ಮತ್ತು ಅದು ಬೀದಿ ನಾಯಿಗಳನ್ನು ಹೋಗಿ ಅದಕ್ಕೆ ತಿಂಡಿ ಹಾಕುವುದು, ಅದೊಂದು ದೇವರೊಬ್ಬೊಬ್ಬರಿಗೆ ಒಂದೊಂದು ರೀತಿ ಮಾಡಿರ್ತಾರೆ. ಅದನ್ನೇನು ಮಾಡಲಿಕ್ಕೆ ಆಗೋದಿಲ್ಲ. ಯಾವುದು ಈಗ ಅಲ್ಲಲ್ಲ
ಎಕ್ಸ್ಪರ್ಟ್ ರಾಜಪ್ಪನವರ ಒಂದು ಸಲಹೆಯನ್ನು ಪರಿಗಣಿಸಿ ಇದನ್ನು ಉನ್ನತ ಮಟ್ಟದ ಮೀಟಿಂಗ್ ಮಾಡಲಾಗುವುದು. ಹೌದು, ಅದಕ್ಕೆ ಒಂದು ದೊಡ್ಡ ಗಮನ. ಓಕೆ, ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.